ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್. ಬಸವೇಶ್ವರ ವೃತ್ತದಲ್ಲಿ ಕೇಂದ್ರ ಪುರಸ್ಕೃತ ಅಮೃತ 2.0 ಯೋಜನೆಯಡಿ ನಾಲತವಾಡ ಪಟ್ಟಣಕ್ಕೆ ಕುಡಿಯುವ ನೀರಿನ ಸರಬರಾಜು ವಿತರಣಾ ವ್ಯವಸ್ಥೆ ಕಲ್ಪಿಸುವ ಯೋಜನೆಗೆ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ CS ನಾಡಗೌಡ ಅಪ್ಪಾಜಿ ಶಾಸಕರ ಕಿಸೆಗೆ ದುಡ್ಡು ಹೋಗುತ್ತದೆ ಎಂದು ಮಾತನಾಡುವ ಮಾಜಿ ಶಾಸಕರು ಇದನ್ನು ಸಾಬೀತುಪಡಿಸಿದರೆ ನಾನು ರಾಜಕೀಯ ನಿವೃತ್ತಿಯಾಗುತ್ತೇನೆ, ಇಲ್ಲ ಅಂದರೆ ತಾವು ಮಾನಹಾನಿ ಕೇಸಿಗೆ ಸಿದ್ಧರಿರಿ ಏನು ಎಂದು ಸಾಬೂನು ಮತ್ತು ಮಾಜಕ ನಿಗಮದ ಅಧ್ಯಕ್ಷ ಶಾಸಕರಾದ CS ನಾಡಗೌಡ ಅಪ್ಪಾಜಿ ಅವರು ಹೇಳಿದರು. ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಮಂಗಳವಾರ ಮಧ್ಯಾಹ್ನ ಜಿಲ್ಲಾಡಳಿತ, ವಿಜಯಪುರ ನಗರಾಭಿವೃದ್ಧಿ ಇಲಾಖೆ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಪಟ್ಟಣ ಪಂಚಾಯಿತಿ ನಾಲತವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಕೇಂದ್ರ ಪುರಸ್ಕೃತ ಅಮೃತ 2.0 ಯೋಜನೆಯಡಿ ನಾಲತವಾಡ ಪಟ್ಟಣಕ್ಕೆ ಕುಡಿಯುವ ನೀರಿನ ಸರಬರಾಜು ವಿತರಣಾ ವ್ಯವಸ್ಥೆ ಕಲ್ಪಿಸುವ ಯೋಜನೆಗೆ ಭೂಮಿ ಪೂಜಾ ಸಮಾರಂಭದಲ್ಲಿ ಮಾತನಾಡಿದರು. ನೀರು ಪೂರೈಸುವಂತಹ ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ, ಭೂಮಿ ಪೂಜೆ ನಡೀತಾ ಇದೆ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಭಾಗದ ಜನಗಳು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿರುವಂತಹ ಅಪ್ಪಾಜಿ ನಾಡಗೌಡರಿಂದ ಈ ಭೂಮಿ ಪೂಜೆ ನಡೀತಾ ಇದೆ. ಆ ಕಾರ್ಯಕ್ರಮದ ನಂತರ ಈ ಯೋಜನೆ ಕುರಿತು ತಮ್ಮೆಲ್ಲರಿಗೆ ತಮಗೆ ವಿಷಯ ಸಹಕಾರ ನೀಡ್ತೇನೆ ಅನ್ನುವಂಥ ಮಾತು ಈಗ देवाय नमः श्रीमन्मा जगन्माता उमा महेश्वरी परमेश्वरी अन्नपूर्णेश्वरी नमो नमः शिव शिव शंभो राज्ञा भगवत्वानास्य ब्रह्मणात्य प्रार्थ्य स्वेतवरः वैवस्वते मन्वन्त्रे करि श्रीमन्महा भुवनेश्वरी देवताय नमः ओम नमो नमः सद्वयं विद्या विद्यादाय भुवनेश्वराय नमः भगवद्भवाय नमः श्रेष्ठाय नमः कालाय नमः भविष्यणाय नमः ब्रह्मन्नाय नमः सर्वेश्वराय श्रीमन्महा महेश्वरी देवताय नमः सर्वेश्वरी देवताय नमो नमः ओम भूर्भुवः स्वः श्रीमन्महा महेश्वरी देवताय नमः भुवनेश्वरी देवताय नमो नमः मनुस्मृति सुवेतुगान् नाट्योगन् उत्तमः आग्रे सर्वदेवानां धूपं समर्पयामि ओम महेश्वरी नमो नमः स्वप्रकाशो बरे बरे सुबन हलवा सुकन बरे बरे ईश्वरी गे शिवशंकरी गे
ಮಂಗಲಮಹೇಶ್ವರಿಗೆ ಶಿವಶಂಕರಿಗೆ ಮಂಗಲಮಹೇಶ್ವರಿಗೆ ಶ್ರೀ ಭುವನೇಶ್ವರಿಗೆ ಮಂಗಲಮಹೇಶ್ವರಿಗೆ ಶಿವಶಂಕರಿಗೆ ಮಂಗಲಮಹೇಶ್ವರಿಗೆ ಶುಂಭನಿ ಶುಂಭರ ಸಂಹಾರ ಮಾಡಿ ಶಾಂಭವಿ ರಾಮವ ತಾಳಿದ ದೇವಿಗೆ ಶಿವಶಂಕರಿಗೆ ಮಂಗಲಮಹೇಶ್ವರಿಗೆ ಅಂಗಜ ಭವಹರ ತುಂಗ ಮಹಿಮರಿಗೆ ಶ್ರೀ ಭುವನೇಶ್ವರಿಗೆ ಶ್ರೀ ಭುವನೇಶ್ವರಿಗೆ ಚಂಡಾಮುಂಡ ರುಂಡವ ಕಡೆದು ಚಾಮುಂಡಿ ನಾಮವ ತಾಳಿದ ದೇವಿಗೆ ಚಾಮುಂಡಿ ನಾಮವ ತಾಳಿದ ದೇವಿಗೆ ಮಂಗಲ ಮಹೇಶ್ವರಿಗೆ ಶಿವಶಂಕರಿಗೆ ಶ್ರೀ ಭುವನೇಶ್ವರಿಗೆ ಶ್ರೇಷ್ಠಾಯ ಕಾಲಾಯ ಪ್ರವಿಕ್ಷಣ ಪ್ರಮನಾಯ ಸರ್ವಭೂತಮನಾಯ ಬ್ರಹ್ಮಣೋದಿತಿ ಬ್ರಹ್ಮಸ್ತು ಜಗದೀಶ್ವರಿ ನಮೋ ನಮಃ ಯಶೋ ನಾಮ ರೂಪ್ಯಹಂ ಜ್ಞಾನೇ ವಿಸರ್ಗೋತೆ ಮಂಗಲಂ ಹೇ ಭ್ರಾತೀತಂ ಕಾಂತಂ ಬ್ರಹ್ಮಂ ಶಾಂತಂ ವಿದ್ಯಾಯ ರಮಣಾನಾತೀತಂ ಶ್ರೀಲಿಂಗಂ ಜೈ ಮಂಗಲಂ ಜಯ ಪಾರ್ವತಿ ಶಿವ ಹರ ಹರ ಮಹಾದೇವ दुर्गा परमेश्वरी महाराज की जय जय मंगलम जय पार्वती शिव हर हर महादेव ಈ ಯೋಜನೆ ಸರಳವಾಗಿ ಅನುಷ್ಠಾನವಾಗಲಿ ಅಂತ ಹೇಳಿ ದೇವರನ್ನೇ ಬೇಡ್ಕೊಳ್ತಾ ಭೂಮಿ ಪೂಜೆಯನ್ನು ನೀವು ನೋಡೋಣ ಸಾಕು ಮತ್ತೊಮ್ಮೆ ನಾಗೇಂದ್ರ ಜಯಂತಿಯಲ್ಲಿ ಈ ಕಡೆ ನೋಡ್ರಿ ಓಕೆ ಈ ಮೂಲಕ ನೇಮಿಸಿಕೊಂಡಿದೆ ನಮ್ಮ ಜನರ ಆರೋಗ್ಯ ದೃಷ್ಟಿಯಿಂದ ಯೋಜನೆ ಅನುಷ್ಠಾನ ಆಗ್ತದೆ. ಇವತ್ತು ಸುಮಾರು 70 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಆಗ್ತಿರುವಂತಹ ಯೋಜನೆಯನ್ನು ಅನುಷ್ಠಾನ ತಲುಪಿರುವ ಈ ಸಂದರ್ಭದಲ್ಲಿ ತಾವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ನಂತರ ತಮ್ಮ ಇರುವಿಕೆಯನ್ನು ವೇದಿಕೆ ಮೇಲೆ ಬರಲಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಶೋಧನೆ ತರಬೇಕಂತ ಮತ್ತೊಮ್ಮೆ ಆರೋಗ್ಯ ವೃತ್ತಿಯ ಉದ್ದೇಶದಿಂದ ಈ ಯೋಜನೆ ಜಾರಿಗೆ ಬಂದಿತ್ತು. ಆ ಯೋಜನೆ ಅನುಷ್ಠಾನಕ್ಕೆ ಬಂದ ನಂತರ ಈ ನಾಗರಿಕರ ಪರವಾಗಿ ಈ ಒಂದು ಯೋಜನೆಯನ್ನ ನಮ್ಮ ಹತ್ತಿರ ತಂದಿರುವಂಥ ಗಣ್ಯರಿಗೆ ಈ ವೇದಿಕೆಯ ಪರವಾಗಿ ಅಭಿನಂದಿಸ್ತಾ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಳೀಯ ಶಾಸಕರು ಮತ್ತು ಅಧ್ಯಕ್ಷರು ಮಾರ್ಜಕ ಮತ್ತು ಸೋಪ್ ಲಿಮಿಟೆಡ್ ಅವರು ಮತ್ತು ಸರ್ವ ಸದಸ್ಯರು ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಸಾರ್ವಜನಿಕರು ಮತ್ತು ಮೀಡಿಯಾ ಮಾಧ್ಯಮ ಮಿತ್ರರು ಎಲ್ಲರಿಗೂ ನಮಸ್ಕರಿಸ್ತಾ ಈ ಯೋಜನೆಯ ಒಂದು ಕಿರು ಪರಿಚಯನ ನಾನು ಮಾಡಿಕೊಳ್ಳು ಅಂತ ಬಂದಿದ್ದೀನಿ. ಪ್ರಸ್ತುತ ನಲತ್ವಾಡ ಪಟ್ಟಣದಲ್ಲಿ
ಪ್ರಸ್ತುತ 2011 ಜನಸಂಖ್ಯೆಯ ಪ್ರಕಾರ 14,900 ಚಿಲ್ಲರೆ ಜನಸಂಖ್ಯೆ ಇತ್ತು. ಪ್ರಸ್ತುತ 18,800 ಜನಸಂಖ್ಯೆ ಇರ್ತದೆ. ಈ ಪ್ರಸ್ತುತ ಜನಸಂಖ್ಯೆಯಲ್ಲಿ ಟೋಟಲ್ ನಮ್ಮ ಡಿಸ್ಟ್ರಿಕ್ಟ್ ಮೆಟ್ರಿಕ್ ಸಿಸ್ಟಮ್ನ ಟೋಟಲ್ ಎಂಟೈರ್ 40 ವಾರ್ಡನ್ನು 3 ವಿವಿಧ ವಲಯಗಳನ್ನಾಗಿ ಮಾಡ್ಕೊಂಡಿರ್ತೀವಿ. ಇದ್ರದ್ದು ಪ್ರಸ್ತುತ ಬೇಡಿಕೆ ಬಂದು ಈಗ ಪ್ರಸ್ತುತ ಸಪ್ಲೈ ಆಗ್ತಾ ಇರೋ ವಾಟರ್ ಬಂದು 60 ಲಕ್ಷ ಲೀಟ್ರ್ ಸಪ್ಲೈ ಆಗ್ತಾ ಇರುತ್ತೆ. ನಾವು ಈಗ ಈ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ನಮಗೆ ಟೋಟಲ್ ಓವರ್ ಅಲ್ಟಿಮೇಟ್ ಇಯರ್ಗೆ ವಾಟರ್ ಡಿಮ್ಯಾಂಡ್ ಈಸ್ 4.4 ದಶಲಕ್ಷ ಲೀಟ್ರ್ ಬೇಕಾಗುತ್ತೆ. ಈ 4.4 ದಶಲಕ್ಷ ಲೀಟ್ರನ್ನ RWS ಅವರು ಜಲಧಾರೆ ಮುಖಾಂತರ ನಮ್ಮ ಒಂದು ಬೃಹತ್ ಯೋಜನೆಯ ಎಂಟೈರ್ ನಮ್ಮ ಒಂದು ನಾರಾಯಣಪುರ ಜಲಾಶಯದಿಂದ ಹಮ್ಮಿಕೊಂಡಿದ್ದಾರೆ. ಅವರು ನಮಗೆ ಒಂದು ಯೋಜನೆ ರೂಪಿಸಿ ಆ ಸಗಟು ನೀರು ಸರಬರಾಜನ್ನು ಅವ್ರು ಕೊಡ್ತಾರೆ. ಈ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ನ ನಾವು ಈ 40 ವಾರ್ಡ ಪಟ್ಟಣದಲ್ಲಿ 3 ವಲಯಗಳನ್ನಾಗಿ ಡಿವೈಡ್ ಮಾಡಿ ಅಲ್ಲಿ ಕೈಗೊಳ್ಳಲು ಅನುಷ್ಠಾನ ಮಾಡಲು ಒಂದು ಯೋಜನೆ ರೂಪಿಸಿರ್ತೀವಿ. ಆ ಯೋಜನೆಗೆ 19.20 ಕೋಟಿಗಳು ತಗುಲ್ತಿದ್ದು ಟೋಟಲ್ ನಮ್ಮದು ಇದರೊಳಗಡೆ HDB ಪೈಪ್ಲೈನ್ ಆಲ್ಮೋಸ್ಟ್ 14 ವಾರ್ಡ್ಗೂ ನಾವು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಹಾಕೋದಕ್ಕೆ 37.79 ಕಿಲೋಮೀಟ್ರಷ್ಟು ನಾವು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ನ ಹಾಕ್ತೀವಿ. ಮತ್ತು ಈ 10 ದಶಲಕ್ಷ ಲೀಟರ್ ಸಾಮರ್ಥ್ಯದ ಒಂದು OSTನ ನಿರ್ಮಾಣ ಮಾಡ್ತೀವಿ. ಪ್ರತಿ ಮನೆಗೂ ಕೂಡ ವಾಟರ್ ಮೀಟ್ರ್ ಅಂದರೆ 4,600 ವಾಟರ್ ಮೀಟ್ರ್ಗಳನ್ನ ಕಲ್ಪಿಸ್ತೀವಿ. ಮತ್ತು ಯೋಜನೆನ ಪೂರ್ಣಗೊಂಡ ನಂತರ ನಾವೇ ನಿರ್ವಹಣೆ ಕೂಡ ಮಾಡ್ತೀವಿ. ಇಷ್ಟು ಕೆಲಸ ಮಾಡೋದ್ರಿಂದ ಪ್ರಸ್ತುತ ಜನಸಂಖ್ಯೆ ಏನಿದೆ 19,000 ಜನಸಂಖ್ಯೆ, ಪ್ರತಿಯೊಂದು ಮನೆಗೂ ಕೂಡ ಸಮರ್ಪಕವಾಗಿ ನಿರಂತರವಾಗಿ ಬೇಕಾದಷ್ಟು ನೀರು ಒದಗಿಸುವಂಥ ವ್ಯವಸ್ಥೆನ ನಾವು ಕೈಗೊಳ್ತೀವಿ. ಈ ಹಿಂದೆ ಬೇಡಿಕೆ ಕೊಟ್ಟಾಗೆ ಕೆಲವು ರೋಡ್ಗಳು ಇದರಿಂದ ಸ್ವಲ್ಪ ನಾವು ಕಟ್ ಮಾಡಿ ಅದನ್ನು ರಿಸ್ಟೋರ್ ಮಾಡ್ತೀವಿ. ಇದು ಮಾಡುವಂಥ ಕೆಲಸ ಮಾಡ್ತೀವಿ. ಸ್ಥಳೀಯರಿಂದ ನಮಗೆ ಪ್ರೋತ್ಸಾಹನ ಈ ಟೈಮಲ್ಲಿ ನಾನು ಎಲ್ಲರಿಗೂ ಕೋರ್ತಿದ್ದೀನಿ. ಜೊತೆಗೆ ಇಷ್ಟು ಕೆಲಸ ಹೇಳ್ತಾ ನಮ್ಮ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಪ್ರಥಮವಾಗಿ ಶರಣ ವೀರೇಶ್ವರನನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಅದೇ ಪ್ರಕಾರವಾಗಿ ಜಗಜ್ಯೋತಿ ಬಸವೇಶ್ವರನ್ನ, ಗಂಗಾಧರೇಶ್ವರನ್ನ, ರೇಣುಸಿದ್ದೇಶ್ವರರನ್ನ, ಕಾಳಿಕಾ ದೇವಿಯನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಇವತ್ತು ಜಿಲ್ಲಾ ಆಡಳಿತ ವಿಜಾಪುರ ಮತ್ತು ನಗರಾಭಿವೃದ್ಧಿ ಇಲಾಖೆ ಕೇಂದ್ರ ಅಮೃತ 2 ಯೋಜನೆ ಅಡಿಯಲ್ಲಿ 40 ವಾರ್ಡ್ ಪಟ್ಟಣಕ್ಕೆ ಕುಡಿ ನೀರಿನ ಸರಬರಾಜು ವಿತರಣೆ ವ್ಯವಸ್ಥೆ ಕಲ್ಪಿಸುವ ಯೋಜನೆಯ ಇವತ್ತು ಅಡಿಗಲ್ಲನ್ನು ಭೂಮಿ ಪೂಜೆ ಆಗಿದೆ. ಇವತ್ತು ಪುನಃ ಕಾಮಗಾರಿಯ ಚಾಲನೆ ಕೊಡ್ತಕ್ಕಂಥ ಕೆಲಸಕ್ಕೆ ಪೂಜೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನಮ್ಮ ಪಂಚಾಯಿತಿಯ ಪೂಜೆ ಕಾರ್ಯಕ್ರಮ ಒಳ್ಳೆಯ ಮುಹೂರ್ತ ಇದೆ, ಪ್ರಾರಂಭ ಮಾಡೋಣ ಅಂತ ಹೇಳಿ ಈ ಒಂದು ವಾರದ ಹಿಂದೆನೇ ತೀರ್ಮಾನ ಮಾಡಲಾಯಿತು. ಇದು ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡಬೇಕು ಅಂತ ತಿಳಿದು ಮಂತ್ರಿಗಳಿಗೆ ನಾನು ಕೇಳ್ಕೊಂಡಿದ್ದೆ. ಅವರು ನಮ್ಮ MB ಪಾಟೀಲ್ರು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಕಾರ್ಯಕ್ರಮ ಇದೆ, ನಾನು ಅದರಲ್ಲಿ ತುಂಬ ಬ್ಯುಸಿಯಾಗಿರ್ತೇನೆ, ಆಗಲಿಕ್ಕಿಲ್ಲ, ನಿಮ್ಮ ಹಂತದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿಕೊಳ್ಳಿ ಅಂತಂದಿದ್ದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಇವತ್ತು ತುರ್ತುಗತಿಯಲ್ಲಿ ಏರ್ಪಾಡು ಮಾಡುವಂಥ ಪರಿಸ್ಥಿತಿ ಬಂದಿವೆ. ಯಾಕೆ ಮುಹೂರ್ತ ಮತ್ತೆ ಸಿಗೋದಿಲ್ಲ, ಒಳ್ಳೆಯ ಮುಹೂರ್ತಗಳು ಸಿಗೋದಿಲ್ಲ. ಕೆಲಸ ಪ್ರಾರಂಭ ಆಗಲಿ ಅನ್ನುವಂಥ ಉದ್ದೇಶಕ್ಕೆ ಇವತ್ತು ಈ ಪೂಜೆಯನ್ನು ನಾವು ನೆರವೇರಿಸಿದ್ದೇವೆ.
ಹಿಂದೆ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ತಾತ್ವಿಕವಾಗಿ ಇದರ ಬಗ್ಗೆ ಅವರು ಚಾಲನೆ ಕೊಟ್ಟು ಹೋಗಿದ್ದಾರೆ. ಆದರೆ ಅವಾಗ ಇನ್ನೂ ಯಾವ ಟೆಂಡರ್ಗಳು ಫೈನಲ್ ಆಗಿರಲಿಲ್ಲ ಮತ್ತು ಯೋಜನೆಯ ಅಂತಿಮ ಆದೇಶಗಳನ್ನು ಕೊಟ್ಟಿರಲಿಲ್ಲ. ಯೋಜನೆದ ಅಂತಿಮ ಆದೇಶ ಬಂದ ನಂತರ ಒಂದು ಕೆಲಸ ಮಾಡೋದು ಸೂಕ್ತ ಅಂತ ತಿಳ್ಕೊಂಡು ಪುನಃ ಇವತ್ತು ಆ ಪೂಜೆಯನ್ನು ಇಟ್ಕೊಂಡಾಗಿದೆ. ನಾನು ವಾದ ವಿವಾದಕ್ಕೆ ಇಳಿಬೇಕಾದಂಥ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ನಾನು ಪ್ರತಿಯೊಂದು ಕಡೆ ಹೇಳ್ತೇನೆ, ಯಾವುದೇ ಒಂದು ಸರ್ಕಾರಿ ಕೆಲಸ ಏನಿದೆಯಲ್ಲ ಅದು ನಿರಂತರವಾಗಿ ಸರ್ಕಾರದ ಕೆಲಸಗಳು ನಡೀತಕ್ಕಂಥದ್ದು. ಯಾರೇ ಒಬ್ಬರು ಯೋಜನೆ ಮಾಡಿ ಪೂರ್ತಿಗೊಳಿಸಿದೀವಿ ಅನ್ನುವಂಥದ್ದಿದ್ರೆ ಅದು ಅವರು ಶ್ರೇಷ್ಠ ತಗೊಳ್ಳಿ, ಬೇಡ ಅಂತ ಅನ್ನೋದಿಲ್ಲ. ನಾವು ಪ್ರಾರಂಭನೂ ಅವರೇ ಮಾಡಿದರು, ಅಂತ್ಯನೂ ಅವರೇ ಮಾಡಿದರು. ನಮ್ಮ ಕಾಲದಲ್ಲಿ ಇದನ್ನು ನಾನು ಸಂಪೂರ್ಣ ಮಾಡಿದೆ ಅಂತ ಶ್ರೇಷ್ಠ ತಗೊಳ್ಳಿ, ನಾವು ಅದಕ್ಕೆ ಅದು ಬೇಡ ಅಂತ ಅನ್ನೋದಿಲ್ಲ. ಅದರ ಬಗ್ಗೆ ನಾವು ಅಸಮಾಧಾನ ಪಡ್ತಕ್ಕಂಥ ವಿಷಯಗಳು ಕೂಡ ಇಲ್ಲ. ಇದು ನಾವು ಜನಪ್ರತಿನಿಧಿಗಳ ಅರ್ಥ ಮಾಡ್ಕೋಬೇಕು ಇರ್ತಕ್ಕಂಥದ್ದು. ಈ ಯೋಜನೆ ಬಗ್ಗೆ ಪ್ರಥಮ ಹಂತದಲ್ಲೇ ಇದನ್ನು ಕೈಗೊಳ್ಳಬೇಕು ಅಂತ ಹೇಳಿ 2015ರಲ್ಲಿ ಪಟ್ಟಣ ಪಂಚಾಯಿತಿ ಏನಾಯಿತು, ಆಗ ಇದರ ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ತು. ಯಾವಾಗ? 2015ರಲ್ಲಿ. ಮುಂಚೆ ಈ ಕಾರ್ಯಕ್ರಮ ಅಮೃತ ಅಂತ ಅನಿಸ್ಕೊಂತಿರ್ಲಿಲ್ಲ. ಸರ್ಕಾರಗಳು ಬದಲಾದಾಗ ಏನಪ್ಪಾ ಅಂದ್ರೆ ಹೆಸರುಗಳು ಬದಲಾವಣೆ ಆಗ್ತವೆ. ಆವಾಗ ಅನುಪಾತ ಏನಿತ್ತು ಅಂತಂದ್ರೆ ಆ ಅನುಪಾತ 70-30 ಅನುಪಾತದಲ್ಲಿ ಕೆಲಸವನ್ನು ಮಾಡಬೇಕಾಗಿತ್ತು. ತದನಂತರ ಇವು ರಿವೈಸ್ ಆಗಿ ಏನಾಗಿದೆ, 50-40-10ಕ್ಕೆ ಬಂದಿದೆ. 50 ಕೇಂದ್ರ ಪುರಸ್ಕೃತವಾಗಿರ್ತಕ್ಕಂಥ ಹಣವನ್ನು ಅವ್ರು ಕೊಡಬೇಕು, ಯೋಜನೆಯ ಖರ್ಚು. 40 ರಾಜ್ಯ ಸರ್ಕಾರ ಕೊಡಬೇಕು. 10% ವಂತಿಕೆ ಹಣದಿಂದ ಪುರಸಭೆಯವರು ಅದಕ್ಕೆ ತುಂಬಬೇಕು. ಪಟ್ಟಣ ಪಂಚಾಯತಿ, ನಗರಸಭೆಗಳಿದ್ರೆ ನಗರಸಭೆ, ಪುರಸಭೆಗಳಿದ್ರೆ ಪುರಸಭೆಗಳು ತುಂಬಬೇಕು. ಇದು ಯೋಜನೆಯನ್ನು ಬದಲಾವಣೆ ಮಾಡಿದರು. ಬದಲಾವಣೆ ಮಾಡಿ ಆಮೇಲೆ ಏನಂತ ಹೆಸರಿಟ್ಟರು ಇದಕ್ಕೆ UDSSIMT ಎನ್ನುವಂಥ ಯೋಜನೆಯ ಹೆಸರು ಬದಲಾವಣೆ ಮಾಡಿ ಇದಕ್ಕೆ ಅಮೃತ ಅನ್ನುವಂಥದ್ದೊಂದು ಯೋಜನೆಯನ್ನು ಕೊಟ್ಟರು. ಅಟಲ್ ಬಿಹಾರಿ ಅವರ ಹೆಸರಿನ ಮೇಲೆ ಅದಕ್ಕೆ ಪ್ರಾರಂಭ ಮಾಡಲಿಕ್ಕೆ ಅದಕ್ಕೆ ಅಮೃತ ಅಂದರೆ ಅಟಲ್ ಅಂತ ಹೆಸರು. ರೂರಲ್ ಅಟಲ್ ಮಿಷನ್ ಫಾರ್ ಅರ್ಬನ್ ರಿಜರ್ವೇಷನ್ ಅನ್ನೋಂಥ ಹೆಸರು ಕೊಟ್ಟು ಟ್ರಾನ್ಸ್ 1, ಟ್ರಾನ್ಸ್ 2, ಟ್ರಾನ್ಸ್ 3 ಅಂತ ಯೋಜನೆಗಳು ಪ್ರಾರಂಭ ಆಯಿತು. ಇದು ನಾನು ಪತ್ರಿಕಾ ಮಾಧ್ಯಮದವರು ಇಲ್ಲೇ ಇದ್ದಾರೆ, ನಾನು ಯಾವ ಅಂಕೆ ಸಂಖ್ಯೆಗಳನ್ನು ಮುಚ್ಚಿಟ್ಟು ಹೋಗೋದಿಲ್ಲ. 2003-10-2015ರಲ್ಲಿ 40 ವಾರ್ಡ್ ಪಟ್ಟಣ ಪಂಚಾಯತಿಯಿಂದ ಒಂದು ರೆಸೊಲ್ಯೂಷನ್ ಮಾಡಿ ಇದನ್ನು ಸರ್ಕಾರಕ್ಕೆ ಕಾಪಿಯನ್ನು ಕಳಿಸ್ಕೊಡ್ತೇವೆ. ಈ ಕಾಪಿಯನ್ನು ಕಳಿಸ್ಕೊಟ್ಟಾದ ನಂತರ ಇದಕ್ಕೆ ಒಳಚರಂಡಿ ಮಂಡಳಿಯವರು 21/11/2016ಕ್ಕೆ ಮುದ್ದೇಬೇಳ ತಾಲೂಕಿನ 4 ವಾರ್ಡ್ ಗ್ರಾಮ ಪಂಚಾಯಿತಿಯ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ವರ್ಜೆಗೆ ಏರಿಸುವುದರಿಂದ ಸದರಿ ಪಟ್ಟಣ ವ್ಯಾಪ್ತಿಯಲ್ಲಿ ಕುಡಿ ನೀರಿನ ಪೂರೈಕೆಗೆ ಏನಿದು ಏನು ಮಾಡ್ತಾರೆ, ಪಟ್ಟಣ ಪಂಚಾಯಿತಿ ಕಾರ್ಯ ಪ್ರಕಾರ ಮತ್ತೆ ಇವರಿಗೆ ಮುಖ್ಯ ಅಧಿಕಾರಿಗಳಿಂದ DPR ಸಲ್ಲಿಸಲಿಕ್ಕೆ ಕ್ರಮವನ್ನು ಕೈಗೊಳ್ಳಿ ಅಂತ ಬರೀತಾರೆ. ತದನಂತರ 29/11/2016ರಲ್ಲಿ ಆಗಿನ ಶಾಸಕ ಯಾರಿದ್ರು ನನಗೆ ಗೊತ್ತಿಲ್ಲ, ನಾನು ಇರಲಿಲ್ಲ ಕಾಣುತ್ತವ
ಯಾರೋ ಬೇರೆಯವ್ರ ಶಾಸಕರಿದ್ರೆ ಕಾಣುತ್ತೆ ಅವು, ನನಗೆ ಗೊತ್ತಿಲ್ಲ. 2016ರಲ್ಲಿ ನಾಲತ್ವಾಡ ಪಟ್ಟಣಕ್ಕೆ ಸಮಗ್ರ 24/7 ನೀರಿಗೋಸ್ಕರ 35.45 ಕೋಟಿ ರೂಪಾಯಿದ ಕೊಳ್ಳಿಕ್ಕೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿಕೊಡಲಾಗಿದೆ. ಇದಕ್ಕೆ ಮಂಜೂರಾತಿ ನೀಡಿ ಅಂತ ಕಳಿಸ್ಕೊಡ್ತೀವಿ. ಇದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಫೀಸ್ KUWS ಬೋರ್ಡ್ ಇಂದನೂ ಕೂಡ ನನಗೆ ಸ್ವೀಕೃತ ಆದಂಥ ಪತ್ರ ಇದ್ರೆ ಆಯ್ತಾ. ಆ ನಂತರ ನಾಲತ್ವಾಡ ಪಟ್ಟಣಕ್ಕೆ ಸಮಗ್ರ UGD ಯೋಜನೆಯಲ್ಲಿ 28.51 ಕೋಟಿ ಕೂಡ ಕೊಡಿ ಅಂತ ಕೇಳ್ತೀವಿ. ಆವಾಗ ಅವ್ರೇನು ನಿರ್ಧಾರ ತೆಗೆದುಕೊಳ್ತಾರಂದ್ರೆ, ಕುಡಿ ನೀರಿನ ಯೋಜನೆ ಆದ ನಂತರ ನಾವು UGDಯನ್ನು ಕೈಗೆತ್ಕೊಳ್ಳೋಕ್ಕೆ ಸಾಧ್ಯ ಅನ್ನುವಂಥದ್ದಕ್ಕೆ ಅವರು ನಮಗೆ ಹಿಂಬರವನ್ನು ಕೊಡ್ತಾರೆ. ಆದರೆ ಕುಡಿ ನೀರಿನ ಯೋಜನೆಯನ್ನು ಕೈಗೆತ್ಕೊಳ್ಬೇಕಂತ ಹೇಳಿ ನನ್ನ ಪತ್ರದ ಆಧಾರದ ಮೇಲೆ 24/4/2017ರಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ನೀರು ಸರಬರಾಜರು ಮತ್ತು ಅವಾಗಿದ್ದಂಥ ಅಧ್ಯಕ್ಷರಾದಂಥ ಶಿವಾನಂದ ಎಸ್ ಪಾಟೀಲ್ ಒಳಚರಂಡಿ ಕಾಮಗಾರಿಯ ವ್ಯವಸ್ಥೆ ಕಲ್ಪಿಸುವ ಕುರಿತು 63.92 ಸೇರಿ ವೆಚ್ಚವೊಂದು ಈಗಾಗಲೇ ಅಂದಾಜು ಪಟ್ಟಿಯನ್ನು ಮಂಡಳಿಗೆ ಅನುಮೋದನೆಗಾಗಿ ಸಲ್ಲಿಸಿರುವುದಾಗಿ ತಿಳಿಸುತ್ತಾರೆ. ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಬರ್ರಿ ಅನ್ನುವಂಥದ್ದನ್ನು. ಅದಾದ ನಂತರ 2019ರಲ್ಲಿ 2019ಕ್ಕಿಂತ ಪೂರ್ವದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗ್ತೈತಿ. ಆ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ ಯಶವಂತರಾಯಗೌಡ ಪಾಟೀಲ್ರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಯಶವಂತರಾಯಗೌಡ ಪಾಟೀಲ್ ಕಚೇರಿಗೆ ಖುದ್ದಾಗಿ ಹೋಗಿ ಇದನ್ನು ಬೋರ್ಡ್ನಲ್ಲಿ ಇಟ್ಕೊಂಡು ಇದರ ಬಗ್ಗೆ ತೀರ್ಮಾನ ಕೈಗೊಂಡು ಸರ್ಕಾರಕ್ಕೆ ಕಳಿಸ್ಕೊಡಿ ಅಂತ ನಾನು ಅವ್ರ ಹತ್ರ ಹೋಗಿ, ನಾನು ಸೋತಾಗಿ ಕೂಡ ಪಟ್ಟಣ ಪಂಚಾಯತಿ ನಮ್ಮದಾಗಿದೆ ಅನ್ನುವಂಥ ವಿಚಾರಕ್ಕೋಸ್ಕರ ಹೋಗಿ ಅದನ್ನು ಮುದ್ದೇಬೇಳ ಪುರಸಭೆಯು ನಮ್ಮ ಹಿಡಿತದಲ್ಲಿತ್ತು, ಇದು ಕೂಡ ನಮ್ಮ ಹಿಡಿತದಲ್ಲಿತ್ತು ಅನ್ನುವಂಥ ಉದ್ದೇಶಕ್ಕೆ ಅವ್ರ ಕಚೇರಿಗೆ ಸ್ವತಃ ನಾನು 1 ಸಲ 4 ಸಲ ಹೋಗಿ ಅವ್ರಿಗೇನಾದ್ರೆ ಬೋರ್ಡ್ನಲ್ಲಿ ತೆಗೆದುಕೊಂಡು ಸರ್ಕಾರಕ್ಕೆ ಕಳಿಸ್ಕೊಡಿ ಅಂತ ನಾನು ಅದನ್ನು ಮಾಡ್ತೀನಿ. ಅವ್ರು ಬೋರ್ಡ್ನಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಕಳಿಸ್ತಾರೆ. ನಂತರ 2019ರಲ್ಲಿ AS ಪಾಟೀಲ್ ನಡಹಳ್ಳಿಯವರು ಅವಾಗ ಶಾಸಕರಾಗ್ತಾರೆ. AS ಪಾಟೀಲ್ ನಡಹಳ್ಳಿಯವರು ಶಾಸಕರಾಗಿ ವಿಜಾಪುರ ಜಿಲ್ಲಾ ನಾಲತ್ವಾಡ ಪಟ್ಟಣಕ್ಕೆ ನಾರಾಯಣಪುರ ಜಲಾಶಯದ ಮೂಲದಿಂದ ನಿರಂತರ ಒತ್ತಡಕ್ಕೆ ನೀರು ಸರಬರಾಜು ವ್ಯವಸ್ಥೆ ಕಲ್ಪಿಸುವ ಕಾಮಗಾರಿಯನ್ನು ಅಂದಾಜು ಪತ್ರಿಕೆ ಸರ್ಕಾರಕ್ಕೆ ಅನುಮೋದನೆಗಾಗಿ ಸಲ್ಲಿಸುವ ಕುರಿತು ಅಂತ ಅವರು ಒಂದು ಪತ್ರ ಕಳಿಸ್ತಾರೆ. ನಾ ಇದನ್ನು ನಿರಾಕಾರ ಮಾಡ್ತಾ ಇಲ್ಲಲ್ಲ, ಎಲ್ಲ ಪತ್ರಗಳನ್ನು ಹೇಳ್ತಾ ಇದ್ದೀನಿ. ಆ ನಂತರ ಆ ರೀತಿಯಾಗಿ ಅವರು ಬರೀತಾರೆ. ಆಮೇಲೆ ನಂತರ 2020ರಲ್ಲಿ ನಾಲತ್ವಾಡ ಪಟ್ಟಣಕ್ಕೆ ನಾರಾಯಣಪುರ ಜಲಾಶಯದ ಮೂಲದಿಂದ ನಿರಂತರವಾಗಿ ನೀರು ಸರಬರಾಜು ವ್ಯವಸ್ಥೆ ಕಲ್ಪಿಸಲು ರೂಪಾಯಿ 44 ಕೋಟಿ ಲಕ್ಷ ಅಂದರೆ 44 ಕೋಟಿ ಆಗುತ್ತಲ್ಲ ಯೋಜನೆ ವರದಿಯನ್ನು ಆಡಳಿತ ಅನುಮೋದನೆಗೆ ನೀಡುವ ಕುರಿತು ಅಂತ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಡ್ರೈನೇಜ್ ಬೋರ್ಡ್ನವರು ಬರೀತಾರೆ. ಎಸ್ಟಿಮೇಟ್ಸನ್ನು ಮಾಡಿ ರೆಡಿ ಮಾಡಿ ಕಳಿಸಿದ ನಂತರ ಇದು ಯಾವಾಗಪ್ಪ ಇದಕ್ಕೆ ಡಿಟೇಲ್ ರಿಪೋರ್ಟ್ ಕಳಿಸ್ತಾರೆ. ನಾರಾಯಣ ಈಗ ಹೇಳಿದ್ರಲ್ಲ ಅವರು ನಮ್ಮ 2020ರಲ್ಲಿ ಇವರು ಮಾಡ್ತಾರೆ, ನಮ್ಮ ನೀರಿಂದು RWS ಜಲಧಾರೆ ವತಿಯಿಂದ ನೀರು ಕೊಡಬೇಕು, ಡಿಸ್ಟ್ರಿಬ್ಯೂಷನ್ ಸಿಸ್ಟಮನ್ನು ಇವರು ತೆಗೆದುಕೊಳ್ಬೇಕು ಅಂತ ಒಂದು ತೀರ್ಮಾನ ಆಗ್ತೈತೆ. ತೀರ್ಮಾನ ಆದಾಗ ಅದಕ್ಕೆ ಏನೇನು ಬೇಕು ಅನ್ನೋಂಥದ್ದು ಒಂದು ಪಟ್ಟಿಯನ್ನು ಮಾಡಿ ಕಳಿಸ್ತಾರೆ. ಅದಾದ ನಂತರ ಇದು ಅಲ್ಟಿಮೇಟ್ಲಿ ಕೊನೆಗೆ ಏನಪ್ಪ ಅಂತಂದ್ರೆ, ಇದು ಬಲ್ಕ್ ಪ್ಯೂರ್ ವಾಟರ್ ಸಪ್ಲೈ ಮಾಡೋದಕ್ಕೆ ಅವರು ಒಪ್ಪಿಗೆಯನ್ನು ನೀಡಿ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈನವ್ರಿಗೆ ಕಳಿಸ್ಕೊಡ್ತಾರೆ. ಅದಾದ ನಂತರ HSPC ಇದು ಕಮಿಟಿ ಏನಪ್ಪ ಅಂದರೆ 19,20,00,000 ರೂಪಾಯಿಗೆ ಅಪ್ರೂವ್ ಮಾಡ್ತಾರೆ. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಲು 30/1/2023 ಇದು ಸ್ವಲ್ಪ ತಾರೀಕು ನೆನ್ಪಿಟ್ಕೋಬೇಕು. 30/1/2023 ಚುನಾವಣೆ ಎಷ್ಟು ತಿಂಗಳ ಉಳಿದಿತ್ತು?
ಎಷ್ಟು ತಿಂಗಳ ಚುನಾವಣೆ ಉಳಿದಿತ್ತು? ಏಪ್ರಿಲಿನಲ್ಲಿ ಚುನಾವಣೆ ಸಾರ್ತಿದೆ, ಕೋಡ್ ಆಫ್ ಕಂಡಕ್ಟ್ ಬರ್ತಿತ್ತು. ತರಾತುರಿಯಲ್ಲಿ ಇದನ್ನು ಕ್ಲಿಯರ್ ಮಾಡಿ ಅಪ್ರೂವ್ ಮಾಡಿ 19 ಕೋಟಿ 20 ಇದಕ್ಕೆ ಕಳಿಸಿದ್ರು. ನಂತರ ಇದಕ್ಕೆ ಟೆಂಡರನ್ನು ಕರೆದ್ರು. ಕಾಲ್ 1 ಟೆಂಡರ್ ಆಯಿತು. ಟೆಂಡರ್ ಯಾರೂ ಹಾಕಲಿಲ್ಲ. ಕಾಲ್ 1 ಟೆಂಡರ್ನಲ್ಲಿ ಯಾರೂ ಹಾಕಲಿಲ್ಲ. ಕಾಲ್ 2 ಟೆಂಡರ್ನಲ್ಲಿ ಯಾರೂ ಹಾಕಲಿಲ್ಲ. ಕೊನೆಗೇನಾಯಿತು, ಇದು ಇಂಡಿವಿಜುವಲ್ ಟೆಂಡರ್ಸ್ ಇತ್ತು. ಈ ಇಂಡಿವಿಜುವಲ್ ಟೆಂಡರ್ ಬದಲಿ ಇದನ್ನು ಪ್ಯಾಕೇಜ್ ಹಾಕಬೇಕು ಅಂತ ತಿಳ್ಕೊಂಡು ತೀರ್ಮಾನ ಮಾಡಿದರು. ತೀರ್ಮಾನ ಮಾಡಿ ಅದು ಯಾಕಂದರೆ 2 ಟೆಂಡರ್ಗೆ ಯಾರೂ ಬರಲಿಲ್ಲ. 19 ಕೋಟಿ ರೂಪಾಯಿ ವರ್ಕಿಗೆ ಯಾರೂ ಬರಲಿಲ್ಲ. ಇಲ್ಲಿ ಬಾರದೇ ಇರತಕ್ಕಂಥ ಕಾರಣಕ್ಕೋಸ್ಕರ ಪ್ಯಾಕೇಜನ್ನು ಮಾಡಿದರು. ಇದನ್ನು ಗ್ಲೋಬಲ್ ಟೆಂಡರ್ನ ಕರೆದ್ರು. ಯಾವಾಗ ಕರೆದ್ರು ಗ್ಲೋಬಲ್ ಟೆಂಡರ್ ಅಂದ್ರೆ 2/9/23. ಆಗಾಗಲೇ ನಿಮ್ಮ ದಯದಿಂದ MLA ಆಗಿದ್ದೀವಿ. ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಿತ್ತು. ಬಂದ ಮೇಲೆ ಇದನ್ನು ಟೆಂಡರನ್ನು ಕ್ಲಬ್ ಮಾಡಿ ಟೆಂಡರ್ ಕರೆದ್ರು. ಆವಾಗೂ ಕೂಡ ಕಂಬೈನ್ಡ್ ಟೆಂಡರ್ ಕರೆದಾಗೂ ಕೂಡ ಸಿಂಗಲ್ ಟೆಂಡರ್ ಆಯಿತು. ಸೆಕೆಂಡ್ ಟೈಮ್ ಮತ್ತೆ ಕರೆದ್ರು ಕಾಲ್ 4ಗೆ, ಮತ್ತೆ ಸಿಂಗಲ್ ಟೆಂಡರ್ ಆಯಿತು. ಥರ್ಡ್ ಟೆಂಡರ್ ಟೈಮಿಗೆ ಡಿಸಿಷನ್ ತಗೊಂಡು ಸರ್ಕಾರದ ಮಟ್ಟದಲ್ಲಿ ಅದು ಯಾವಾಗಪ್ಪ ಅಂದ್ರೆ SMC ಮುಂಬೈ ಕಿವೆಟ್ ಇನ್ಫ್ರಾಸ್ ಅಂತ ಹೇಳಿ ಹೈದ್ರಾಬಾದ್ನಲ್ಲಿ ಬೇಸ್ಡ್ ಇದ್ದಾರಂತ. ಹೈದ್ರಾಬಾದ್ನಲ್ಲಿ ಬೇಸ್ಡ್ ಇರ್ತಕ್ಕಂಥ ಕಂಪನಿಗಳು ಗ್ಲೋಬಲ್ ಟೆಂಡರ್ನಲ್ಲಿ ಅವರಿಗೆ ಇದು ಟೆಂಡರ್ ಅವಾರ್ಡ್ ಮಾಡ್ತಾರೆ. ಯಾಕೆ ಇಷ್ಟು 4 ಸಲ ಟೆಂಡರ್ ಆದಾಗೂ ಕೂಡ ಯಾರೂ ಇದಕ್ಕೆ ಸರಿಯಾದ ರೀತಿಯಿಂದ ಅದಕ್ಕೆ ಬಾರದೇ ಇರೋ ಕಾರಣಕ್ಕೋಸ್ಕರ ಅದನ್ನು ಅವಾರ್ಡ್ ಮಾಡ್ತಾರೆ. ಸರ್ಕಾರ ಅವಾರ್ಡ್ ಮಾಡ್ತೈತೆ. ಸರ್ಕಾರ ಅವಾರ್ಡ್ ಮಾಡಿಂದ ಈಗ ನಾನು ಹೇಳಿದ್ನಲ್ಲ 21/3/23ಕ್ಕೆ ಎಂದ 23/1/23ಕ್ಕೆ 23/1/23ಕ್ಕೆ ಅಂದರೆ 2 ತಿಂಗಳಾಗಿರುತ್ತೆ. ಅವಾಗ ಬಂದು ಆನರೇಬಲ್ ಬಸವರಾಜ ಬೊಮ್ಮಾಯಿ ಅವರು ಬಂದಿಲ್ಲಿ ಪೂಜೆ ಮಾಡ್ತಾರೆ. ಇನ್ನೂ ಟೆಂಡರ್ ಓಪನ್ ಆಗಿಲ್ಲ, ಫೈನಾನ್ಷಿಯಲ್ ಬಿಡ್ ಓಪನ್ ಆಗಿಲ್ಲ, ಕಾಮಗಾರಿ ಯಾರಿಗೂ ಇಂಟ್ರೆಸ್ಟ್ ಆಗಿಲ್ಲ. ಬಿಡಿ, ಜಿಯೋ ಆಗಿದೆ, ಆಯಿತು ಪೂಜೆ ಮಾಡಿರಿ, ನಾವೇನು ಬೇಡ ಅಂತ ಹೇಳೋದಿಲ್ಲ. ಮುಖ್ಯಮಂತ್ರಿ ಇದ್ದೀರಿ, ಬಂದಿರಿ, ಪೂಜೆ ಮಾಡಿರಿ, ತೊಂದರೆ ಏನಿಲ್ಲ. ರಾಜ್ಯ ಸರ್ಕಾರ ಈಗಿದ್ರೂ ಕರ್ನಾಟಕ ರಾಜ್ಯ ಸರ್ಕಾರ, ಹಿಂದಿದ್ರು ಕರ್ನಾಟಕ ರಾಜ್ಯ ಸರ್ಕಾರ. ನಾವು ಅದ್ರ ಬಗ್ಗೆ ತಕರಾರು ಮಾಡೋ ಪ್ರಶ್ನೆ ಇಲ್ಲ. ಇಲ್ಲಿ ಒಂದು ಪ್ರಶ್ನೆ ಏನು ಬರ್ತೈತೆ ಅಂದರೆ, ನಾನೇ ಈ ಕೆಲಸವನ್ನು ಮಾಡಿಸಿದೆ ಅನ್ನುವಂಥ ಶಬ್ದವನ್ನು ಬಳಕೆ ಆಗ್ತಾ ಇದೆಯಲ್ಲ, ಅದಕ್ಕೆ ನನ್ನ ಆಕ್ಷೇಪಣೆ ಇದೆ. ಇದು ಕೇವಲ 40 ವಾರ್ಡ್ 1ಕ್ಕೆ ಅಥವಾ ಮುದ್ದೇಬಾಳ 1ಕ್ಕೆ ಅಥವಾ ತಾಳಿಕೋಟೆ 1ಕ್ಕೆ ಯೋಜನೆ ಅಲ್ಲ. ಇದು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ULBಗಳಿಗೆ 21 ULBಗಳು, 47 ULBಗಳು, 247 ULBಗಳಿಗೆ ಈ ಅಮೃತ ಅನ್ನುವಂಥ ಯೋಜನೆ ಒಳಗಡೆ ಅಳವಡಿಸಬೇಕು ಅನ್ನುವಂಥ ಪಾಲಿಸಿ ಡಿಸಿಷನ್ಗೆ ಒಳಗಾದಂಥ ಸಂದರ್ಭದಲ್ಲಿ ಇದು ಬಂತು. ಯಾಕೆ ಬಂತು? 40 ವಾರ್ಡ್ ಯಾಕೆ ಸೇರ್ತು? ಆವಾಗ ಇವರು 15ನೇ ವರ್ಷದಲ್ಲೇ ಪಟ್ಟಣ ಪಂಚಾಯಿತಿಯವರು ಪ್ರಸ್ತಾವನೆ ಕಳಿಸಿ ಎಕ್ಸಸೈಸ್ ಮಾಡಿ 1 ಸಲ ಬಿಟ್ಟು 3 ಸಲ ಏನಪ್ಪ ಅಂದರೆ ಎಸ್ಟಿಮೇಟು DPR ರೆಡಿ ಮಾಡಲಿಕ್ಕೆ ಇವರು ಬೆನ್ನು ಹತ್ತದೇ ಇದ್ದರೆ ಇದು ಸೇರ್ತಿರ್ಲಿಲ್ಲ. ಇದು ನೀವು ತಿಳ್ಕೋಬೇಕು, ಇದು ಸೇರ್ತಿರ್ಲಿಲ್ಲ. ನಾ ರಾಜಕೀಯ ಮಾಡ್ತಾ ಇಲ್ಲ, ನೇರವಾಗಿ ಇವನ್ನೆಲ್ಲಪ್ಪ ನಮಗೆ ಪತ್ರಗಳ ಕೊಡ್ತಾ ಇದ್ದೀವಿ. ಶಾಸಕರಾದಾಗ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಆದರೆ ಆಗಿರ್ತಕ್ಕಂಥ ಪಟ್ಟಣ ಪಂಚಾಯಿತಿಯ ಸದಸ್ಯಗಳು ಏನೂ ಮಾಡಲಿಲ್ಲ ಅಂತ ಹೇಳೋದಾದರೆ ನಾವು ಎಷ್ಟು ತಪ್ಪನ್ನು ಮಾಡ್ತೀವಿ, ಎಷ್ಟು ದೊಡ್ಡ ತಪ್ಪು ಮಾಡ್ತೀವಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾರ ಕಾಲದಲ್ಲಿ ಅದನ್ನು ಪ್ರಾರಂಭ ಮಾಡಿದ್ರು ಅದು ಅಷ್ಟೇ ಮುಖ್ಯ, ಮುಕ್ತಾಯ ಮಾಡೋದು ಅಷ್ಟೇ ಮುಖ್ಯ. ಮತ್ತೆ ಹೇಳ್ತಾರಪ್ಪ, ಇದನ್ನ ಗಟರ್ ನೀರು ಕುಡ್ಸಕ್ಕೆ, ಗಟರ್ ನೀರು ಮಿಶ್ರಿತವಾದಂಥ ನೀರನ್ನು ನಿಮಗೆ ಬಿಡುಗಡೆ ಮಾಡ್ತಾರೆ, ನಾಳೆ ನಿಮಗೆ ಮೀಟ್ರ್ ಕುಂದಿರಿಸ್ತಾರೆ, ಬಡವರು ಏನಪ್ಪ ಅಂದ್ರೆ ನೀರಿಗೆ ರೊಕ್ಕ ಕೊಡಕ್ಕೆ ಹಚ್ತಾರ ಅಂತ ಹೇಳ್ತಾರೆ. ನಾನೊಬ್ಬ ಜವಾಬ್ದಾರಿ ಶಾಸಕರು ಅಥವಾ ಮಾಜಿ ಶಾಸಕರು ಮಾತಾಡುವಂಥ ಮಾತುಗಳಿವು. ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ, ಜವಾಬ್ದಾರಿ ಇರ್ತಕ್ಕಂಥ ಶಾಸಕ ಆಗಲಿ ಅಥವಾ ಮಾಜಿ ಶಾಸಕರುಗಳು ಮಾತಾಡುವಂಥ ಮಾತುಗಳಿವು, ಮಾತಾಡುವಂಥ ಮಾತು
ಕಳಪೆ ಕಾಮಗಾರಿ ಆಗಿದೆ. ನೀವೇನು ಮಾಡಿದ್ರಪ್ಪ 5 ವರ್ಷ ಕೂತಾಗ? ಹಂಗಾರ ಕಳಪೆ ಆಗಿತ್ತಲ್ಲ. 2013-18ರಲ್ಲಿ ಕಳಪೆ ಕೆಲಸ ಆಗ್ಯಾವಂತ ಅಂದ್ರಲ್ಲ, ಮತ್ತು ಯಾಕೆ 5 ವರ್ಷ ಸುಮ್ಮನೆ ಕೂತಿದ್ರಿ? ಹಂಗಾರೆ ಯಾಕೆ ಸುಮ್ಮನೆ ಕೂತಿದ್ರಿ 5 ವರ್ಷ? ಕಳಪೆ ಕಾಮಗಾರಿ ಅವಾಗನೇ ತನಿಖೆ ಮಾಡಿಸಿ ನೀವು ಅದರ ಬಗ್ಗೆ ವರದಿಯನ್ನು ತರಿಸ್ಕೋಬೋದಾಗಿತ್ತಲ್ಲ. ಯಾಕೆ ಸುಮ್ಮನೆ ಕೂತ್ರಿ? STP ಟ್ಯಾಂಕನ್ನು ಮಾಡಕ್ಕೆ ಕೊಡಲಿಲ್ಲ ನೀವು. ಮುದ್ದೇಬಾಳದ STP ಟ್ಯಾಂಕ್ 2ನೇ ಟ್ಯಾಂಕನ್ನು ನಾವು ಶಿಫ್ಟ್ ಮಾಡಿದ್ದೀವಿ. ಮುದ್ನಾಳ ಕೆರೆಗಿತ್ತಂತ ತಿಳ್ಕೊಂಡು ಅದನ್ನು ಬೇರೆ ಕಡೆ ಮುದ್ನಾಳದವ್ರು ತಕರಾರು ಮಾಡಿದರು. ಎನ್ವೈರನ್ಮೆಂಟ್ ಹೆಜಾರ್ಡ್ಸ್ ಆಗ್ತಾವಂತ ತಿಳ್ಕೊಂಡು ಅವರು ಗಲಾಟೆ ಮಾಡಿದ್ದಕ್ಕೋಸ್ಕರ ಅದನ್ನು ಶಿಫ್ಟ್ ಮಾಡಿತು. ನಾವಿದ್ದಾಗ ಅದಕ್ಕೆ ಹಣ ಕೊಡಿಸಿದ್ದೀವಿ. ಅದನ್ನ ಯಾಕೆ ನೀವು ಕಂಪ್ಲೀಟ್ ಮಾಡಿಸಲಿಲ್ಲಪ್ಪ 3 ವರ್ಷದಲ್ಲಿ? ಹಂಗಾರೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ಬಿಡುಗಡೆ ಮಾಡಿದ್ದಾರೆ, ಅದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಒಬ್ಬ ಜವಾಬ್ದಾರಿಯಾಗಿ ಮಾಜಿ ಶಾಸಕ ಅಥವಾ ಇರುವಂಥ ಶಾಸಕ ಅಸೆಂಬ್ಲಿ ಹೇಗೆ ನಡೀತೈತಿ, ಪಾರ್ಲಿಮೆಂಟ್ ಹೇಗೆ ನಡೀತೈತಿ ಅನ್ನೋದು ಅರಿವಿರ್ಲಾರ್ದೇ ನಾವು ಮಾತನಾಡಿದರೆ ನಾವು ಅದಕ್ಕೆ ಎಷ್ಟು ಗೌರವ ಕೊಟ್ಟಂಗೆ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಾವು ABCD ಕಲಿಯೋದಲ್ಲ. ನಾವು 25 ವರ್ಷ 30 ವರ್ಷ, ನೀವು 3 ಸಲ ಶಾಸಕರಾಗಿದ್ದೀರಿ. ಅದರ ಅರಿವು ಜ್ಞಾನ ಬೇಕು, ಜವಾಬ್ದಾರಿಯಿಂದ ವರ್ತನೆ ಇರಬೇಕು. ನಾನು ಇವತ್ತಿಲ್ಲಿ ಶರಣರ ನಾಡಿನಲ್ಲಿ ಕೂತು ಹೇಳ್ತೀನಿ, ಹಣ ಎಲ್ಲ ನಾಡಗೌಡರ ಕಿಸೆಗೆ ಹೋಗ್ತಾ ಇದೆ. ನನ್ನ ಹಣ ಅಲ್ಲ, ಹಣ ನನ್ನ ಕಿಸೆಗೆ ಏನಾದರೂ ಯಾರೋ ಒಬ್ರು ರೋಣದ ಗೌಡ್ರು ತೊಗೊಂಡಾರಂತೆ, ಸಬ್ಲೆಟ್ ತೊಗೊಂಡಾರಂತೆ, ರೋಣದ ಗೌಡ್ರು ಸಬ್ಲೆಟ್ ತೊಗೊಂಡಾರಂತೆ. ನೀನು ತೊಗೊಂಡಿರ್ಬೇಕು, ನನಗೇನು ಸಂಬಂಧ? ನನಗೆ ಗೊತ್ತೂ ಇಲ್ಲ ಯಾರು ಎಲ್ಲಿ ಹೋಗಿ ಸಬ್ಲೆಟ್ ತೊಗೊಂಡಾರಂತ ಗೊತ್ತೂ ಇಲ್ಲ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ವೀರೇಶ್ವರ ನೆಲದ ಮೇಲೆ ನಿಂತು ಹೇಳ್ತಾ ಇದ್ದೇನೆ. ನಾನು ಸುಳ್ಳು ತಗಲಿ ಹೇಳೋ ಪ್ರಶ್ನೆ ಇಲ್ಲ. ನನ್ನ ಕಿಸೆಗೆ ಬರುತ್ತಂತ ದುಡ್ಡು. ನನ್ನ ಕಿಸೆಗೆ ಆ ದುಡ್ಡು ಬಂದಿದ್ದೇ ಆಗಿದ್ರೆ, ಅಥವಾ ನಾನು ಆ ಕಿಸೆಗೆ ದುಡ್ಡು ತಗೊಂಡಿದ್ದೇ ಆಗಿದ್ರೆ, ಮಾಜಿ ಶಾಸಕರಿಗೆ ನಿಮಗೆ ಹೇಳ್ತೇನೆ, ನನ್ನ ರಾಜಕೀಯ ಜೀವನದಿಂದ ಮುಕ್ತ ಆಗ್ತೇನೆ. ಇಲ್ಲಿಕಂದ್ರೆ ನೀನು ಮಾನಹಾನಿ ಕೇಸಿಗೆ ಸಿದ್ಧಿದೆಯಾ? ನೀನು ಮಾನಹಾನಿ ಕೇಸಿಗೆ ಸಿದ್ಧರಿದೆಯಾ? ನೀನು ಬಾಯಿಗೆ ಬಂದಂಗೆ ಮಾತಾಡುವಂಥದ್ದು ಚಪಲಕ್ಕೆ ಬಿದ್ದಿರಿ. ಕೆಲವರು ಅದಕ್ಕೆ ಪ್ರೋತ್ಸಾಹ ಕೊಡೋದು, ಕೆಲವರು ತಯಾರಾಗಿದ್ದಾರೆ. ಇವತ್ತು ಎಲ್ಲಾದರೂ ಈ ಭೂಮಿ ಮೇಲೆ ನಮ್ಮ ನಾಡಿನಲ್ಲಿ ಇವತ್ತು ಅಶಿಸ್ತಿನ ರಾಜಕಾರಣ ಇದೆ ಅಂದ್ರೆ ಇವರಿಂದ ಬಂದಿದೆ ನೋಡಿ. ಇವರಿಂದ ಪ್ರಾರಂಭ ಆಯ್ತಿಲ್ಲ ಅಶಿಸ್ತಿನ ರಾಜಕಾರಣ. ಇದಕ್ಕಿಂತ ಮೊದಲು ನಮ್ಮಲ್ಲಿ ಅಶಿಸ್ತಿನ ರಾಜಕಾರಣ ಇರಲಿಲ್ಲ. ಅಲ್ಲ, ತಿಳ್ಕೊಂಡಿದ್ದಾರೆ ಇವರು. ಅಂಜೋನು ಅಲ್ಲ. ನಾನು ಶಾಸಕನಿದ್ದಾಗನೂ ಹಾಗೆ ಇದ್ದೀನಿ, ಮಾಜಿ ಶಾಸಕನೂ ಹಾಗೆ ಇದ್ದೀನಿ, ಮಾಜಿ ಏನಪ್ಪಾ ಅಂದ್ರೆ ಮಂತ್ರಿ ಆದಾಗೂ ಅದೇ ರೀತಿ ಇದ್ದೀನಿ. ನನಗೆ ಯಾವ ಗರ್ವನೂ ತೆಲಿಗೆ ಹೋಗೋದಿಲ್ಲ, ಯಾವ ಸೊಕ್ಕು ನನಗೆ ಬರೋದಿಲ್ಲ. ಆದ್ರೆ ಸತ್ಯನೇ ನುಡಿತೀನಿ. ಕೆಟ್ಟ ಚಲೋ ಅನ್ನೋದು ಎರಡೇ ವಿಚಾರ ಮಾಡಿ ಮಾತಾಡೋದು. ನನಗೆ ಇನ್ನೊಂದು ಭಾಷೆನೇ ಗೊತ್ತಿಲ್ಲ. ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ. 4 ವಾರ್ಡದ ಜನತೆ, ಈ ಭಾಗದ ಹೊಳೆದಂಡಿಯ ರೈತರು, ನಮ್ಮ ಏನಪ್ಪ ಆಪ್ತರು ಯಾವ ಶಿಸ್ತಿನಿಂದ ನಾವು ಬದುಕಬೇಕು ಅನ್ನೋದನ್ನು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಮಿಸ್ಟರ್. ಇದನ್ನು ತಿಳ್ಕೊಳಕ್ಕೆ ಕಲೀರಿ ನೀವು. ಈ ಮಾತುಗಳನ್ನು ಯಾಕೆ ಹೇಳ್ತಾ ಇದ್ದಾರೆ? ಅಂಕಿಅಂಶ ಪತ್ರಿಕೆದವರು ನೀವು ಮೊನ್ನೆ ದಿವಸ ಹೇಳಿದ್ದಕ್ಕೋಸ್ಕರ ಅವ್ರ ಪತ್ರಿಕೆ ಗೋಷ್ಠಿ ಮಾಡಿದ್ರಂತ. ಈ ಕಾಗದಗಳನ್ನು ನಿಮ್ಮ ಕೈಯಲ್ಲೂ ಕೊಡ್ತೀನಿ, ವೆರಿಫೈ ಮಾಡಿ. ಮುದ್ದೇಬಾಳದು ಹೇಳ್ಬೇಕಾ? ಕೊಡಪ್ಪ, ಅದನ್ನು ಹೇಳಿಬಿಡ್ತೀನಿ ಇಲ್ಲೇ. ಮುದ್ದೇಬಾಳದು ಕೊಡು. 2013ನಲ್ಲೇ ನಾವು ಪತ್ರ ವ್ಯವಹಾರ ಮಾಡಕ್ಕೆ ಪ್ರಾರಂಭ ಮಾಡ್ತೀವಿ. 2013ರಲ್ಲೇ ಪತ್ರ ವ್ಯವಹಾರ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. 24/7 ಕುಡಿ ನೀರಿಂದ ತಗೋಬೇಕು ಅಂತೇಳಿ ತಾಳಿ ಕೊಟ್ಟಿದ್ದು 2015ರಲ್ಲಿ ಪ್ರಾರಂಭ ಮಾಡ್ತೀವಿ. 24/7 ಅಷ್ಟು ದೂರ ಹೋಗಬೇಡಿ. ಬಿಜ್ಜೂರದ್ದು ಸಪರೇಟ್ ಯೋಜನೆ ಮಾಡಬೇಕು, MWS ಅಂತ ಬರಿತೀವಿ ನಾವು. ಅವಾಗ ನಮಗೆ ಉತ್ತರ ಕೊಡ್ತಾರೆ ಅವರು. ಇದು ಜಲಧಾರೆ ಯೋಜನೆ ಕೆಳಗಡೆ ಬರುವಂತಹದ್ದನ್ನ ನಾವು ಕೇಂದ್ರ ಸರ್ಕಾರ, ಅವಾಗ ಇನ್ನೂ ಇವ್ರದಕ್ಕೆ ಸರ್ಕಾರ ಇತ್ತು, ಯಾರು ಮನಮೋಹನ್ ಸಿಂಗ್ ಸರ್ಕಾರ ಇತ್ತು. MWS ಯಾವುದು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ, ಯಾಕಂದ್ರೆ ಇವನ್ನ ಕ್ಲಬ್ ಮಾಡಿ ಒಂದೇ ಯೋಜನೆ ತಗೋತಾರೆ. ಇನ್ಮೇಲೆ ಸಿಂಗಲ್ MWS ತಗೋಬೇಡಿ ಅಂತ ಹೇಳಿ ನಮಗೆ ಹೊಳ್ಳಿ ಪತ್ರ ಹಿಂಬರ ಕೊಡ್ತಾರೆ.
ಅದೇ UDI-SSMT ಸ್ಕೀಮ್ ಅದು ತದನಂತರ ಪರಿವರ್ತನೆ ಆಗಿ ಅಮೃತ ಅಂತ ಆಗ್ತೈತಿ. ಕೇಂದ್ರ ಸರ್ಕಾರ 50%, ನಮ್ಮದು 40%, 10% ಅಂತಂದ್ರೆ ಕೇಂದ್ರ ಸರ್ಕಾರ ಮಾಡಿರುವಂಥ ಯೋಜನೆ ಅದು ಕೂಡ ಸರ್ಕಾರನೇ. ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಆದರೂ ಕೇಂದ್ರ ಸರ್ಕಾರ, ಇವತ್ತು ಶ್ರೀಮಾನ್ ನರೇಂದ್ರ ಮೋದಿ ಅವ್ರ ಸರ್ಕಾರ ಐತಂದ್ರೂ ಕೇಂದ್ರ ಸರ್ಕಾರ. ಯೋಜನೆ ಹೆಸರುಗಳ ಬದಲಾಗಿರ್ಬೋದು. ಆಮೇಲೆ ಅದು ಹಣವನ್ನು ಏನು ಕೊಡ್ತಾರಲ್ಲ, ನಮಗೆ ಕುಡಿ ನೀರಿನ ಯೋಜನೆ ಮಾಡಿ ಹಣ ಕೊಡ್ತಾರಲ್ಲ, ನಾನು ದಿಲ್ಲಿ ರಿಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡಿದ್ದೀನಿ. ಕೇಂದ್ರ ಸರ್ಕಾರದವರು ಮೊದಲ ಟೋಕನ್ ಅಮೌಂಟ್ ರಿಲೀಸ್ ಮಾಡ್ತಾರೆ. 50 ಪೈಸಕ್ಕೆ 50 ಪೈಸಾ ನಮಗೆ ಕೊಡೋದಿಲ್ಲ ಹಣ ಅವರು. ನಾವು ನಮ್ಮ ರಾಜ್ಯ ಸರ್ಕಾರದ ವಂತಿಕೆ ಹಣವನ್ನು ಅದಕ್ಕೆ ಹಾಕ್ಕೊಂಡು ಯೋಜನೆಗಳನ್ನು ಪ್ರಾರಂಭ ಮಾಡಬೇಕು. ಕಂಪ್ಲೀಟ್ ಆದ ಮೇಲೆ ಅದನ್ನು UC ಕಳಿಸ್ಬೇಕು. ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅವ್ರಿಗೆ ಕೊಡಬೇಕು. ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅವ್ರಿಗೆ ಕೊಡಿದಾಗ ಕೊನೆ ಕಂತಿನ ಹಣವನ್ನು ಮತ್ತೆ ಬಿಡುಗಡೆ ಮಾಡ್ತಾರೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದವರು ಎಲ್ಲರೂ ಬಂದು ಇದರ ಬಗ್ಗೆ ರಾಜ್ಯ ಸರ್ಕಾರ ನಿಗಾ ಇಡುತ್ತೆ, ಕೇಂದ್ರ ಸರ್ಕಾರದವರು ಬಂದು ಕ್ವಾಲಿಟಿ ಕಂಟ್ರೋಲರ್ ಅವರು ಬಂದು ಚೆಕ್ ಮಾಡ್ತಾರೆ ಅಂತ ನೋಡ್ತಾರೆ. ಅವ್ರು ಕನ್ಸಾಲಿಡೇಟ್ ಮಾಡಿಕೊಂಡು ತದನಂತರ ದುಡ್ಡನ್ನು ಅವ್ರು ರಿಲೀಸ್ ಮಾಡ್ತಾರೆ. ಸಂಪೂರ್ಣ ದುಡ್ಡು ಮೊದಲಕ್ಕೆ ರಿಲೀಸ್ ಮಾಡೋದಿಲ್ಲ. ಯಾವ ಯೋಜನೆಯಲ್ಲಿ ಮಾಡೋದಿಲ್ಲ. ಯಾವ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ನೇರವಾಗಿ ಇವತ್ತು 50 ಪೈಸಾ ಕೊಡ್ತೀವಿ ಅಂದ್ರೆ ತೊಗೊಂಡು ಹೋಗ್ಬಿಡ 50 ಪೈಸಾ ಅನ್ನಂಗಿಲ್ಲ. ಮೊದಲ ಟೋಕನ್ ಅಮೌಂಟ್ ರಿಲೀಸ್ ಮಾಡ್ತಾರೆ. ನಮ್ಮ ಮ್ಯಾಚಿಂಗ್ ಗ್ರಾಂಟ್ ಅದಕ್ಕೆ ಕೊಟ್ಟು ಕೆಲಸ ಚಾಲೂ ಮಾಡಬೇಕು. ತದನಂತರ ನಾವು ಕಂಪ್ಲೀಟಾಗಿ ಲ್ಯಾಂಡ್ ಅಕ್ವಿಸಿಷನ್ ಮತ್ತೊಂದು ಬಂದರೆ ರಾಜ್ಯ ಸರ್ಕಾರನೇ ಭರಿಸ್ಬೇಕು. ಅವ್ರು ಕೊಡೋಂಗಿಲ್ಲ. ಅಕ್ವಿಸಿಷನಿಗೆ ₹1 ಕೊಡೋದಿಲ್ಲ ಅವ್ರು. ಅಕ್ವಿಸಿಷನಿಗೆ ಹಣನೇ ಕೊಡೋದಿಲ್ಲ ಅವರು. ರಾಜ್ಯ ಸರ್ಕಾರಗಳು ಮಾಡಬೇಕು. ಯಾವುದೇ ಸರ್ಕಾರ ಇರಲಿ, ಇದು ನಮ್ಮದು ಇರ್ಬೋದು, BJP ಆಗಿರ್ಬೋದು, ದಳದ ಸರ್ಕಾರ ಇರ್ಬೋದು, ಆ ಪದ್ಧತಿ ಹೆಂಗೆ ಬಂದಿದೆ ಅದು ಬಿಟ್ಕೊಟ್ಟು ಕೇವಲ ಒಬ್ಬ ಟೀಕೆ ಮಾಡೋದು, ಧಾಟಿಯಲ್ಲಿ ಮಾತಾಡೋದು, ಧಾಟಿಯಲ್ಲಿ ಮಾಡ್ತಕ್ಕಂಥ ಸಂಸ್ಕೃತಿ ನಮ್ದಿದೆ. ವಯಸ್ಸಿನಲ್ಲಿ ನಮ್ಗಿಂತ ಚಿಕ್ಕವರು, ಅನುಭವದಲ್ಲಿ ನಮ್ಗಿಂತ ಚಿಕ್ಕವರು. ಶಾಸಕದ ಏನಿದೆ ಐತಲ್ಲ, ಇದು ಸ್ಥಾನ ನಾಯನದಿನಲ್ಲಿ ಈಗ ಇದು ಖಾಯಮಲ್ಲ ಯಾರಿಗೂ. ಇದು ಯಾರಿಗೂ ಖಾಯಮಲ್ಲ, ಯಾರಿಗೂ ಖಾಯಂ ಇರೋದಿಲ್ಲ. ಇದು ನಮ್ಮ ವರ್ತನೆ, ನಮ್ಮ ನಡವಳಿಕೆ, ನಮ್ಮ ಗುಣಗಳು, ಇದನ್ನ ಜನ ನೋಡಿ ನೆನೆಸ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕಲಿಬೇಕು. 2015ರಿಂದ ತಾಳಿಕೋಟಿ ಪ್ರಾರಂಭ ಮಾಡಲಿಕ್ಕೆ ಕಳಿಸ್ಕೊಡ್ತೇವೆ. ಅದಾದ ನಂತರ ಮುದ್ದೆಬಾಳದ ಕಳಿಸ್ಕೊಡ್ತೇವೆ. ಅಂದರೆ ಇವ್ರು ಯಾರ್ದು ಎಫರ್ಟ್ ಇಲ್ಲ, ಪುರಸಭೆಯವ್ರದ್ದು ಯಾರ್ದು ಎಫರ್ಟ್ ಇಲ್ಲ. ಇದಕ್ಕೆ ಶಾಸಕರದ್ದು ಆಗೇನೆ, ಶಾಸಕರದ್ದು ಏನು ಎಫರ್ಟ್ ಇರೋಂಗಿಲ್ಲ. ಆದರೆ ಯೋಜನೆ ಸರ್ಕಾರದ ಯೋಜನೆ, ನನ್ನ ಯೋಜನೆ ಅಲ್ಲ, ಇದು ಸರ್ಕಾರದ ಯೋಜನೆ. ನಾವು ಕೊಂಡಿಯ ಕೆಲಸ ಮಾಡುವಂಥದ್ದು ಒಂದೇ ನಮ್ಮ ಪಾತ್ರ ಇರೋದು. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಲಿಬೇಕು ನಾವು. 5 ವರ್ಷ ಇದ್ದೀರಲ್ಲಪ್ಪ, ಹಂಗಾರ 5 ವರ್ಷದಾಗ ಮಾಡಿ ಕಂಪ್ಲೀಟ್ ಮಾಡಬೇಕಾಗಿತ್ತು. ಯಾರು ಬೇಡ ಅಂತಿದ್ರಿ? ನಿಮಗೆ ಯಾರು ಬೇಡ ಅಂತಿದ್ರು? ಸರ್ಕಾರದಲ್ಲಿ ಹಂತ ಹಂತವಾಗಿ ಯಾವಾಗಲೂ ಕೆಲಸ ಆಗ್ತಾವೆ. ಸರ್ಕಾರ ಯಾವಾಗಲೂ ಕೂಡ ಜೀವಂತವಾಗಿ ಇರುತ್ತೆ ಅನ್ನೋದಕ್ಕೆ ನಿದರ್ಶನವಾಗಿ ಈ ಮಾತುಗಳನ್ನು ಹೇಳಿದ್ದೇನೆ. ಯಾರ್ಯಾರು ಯಾವ ಯೂಟ್ಯೂಬ್ ಚಾನಲ್ ನೋಡಿದ್ರಿ ಅದಕ್ಕೆ ಇದು ಉತ್ತರ ಅನ್ನುವಂಥದ್ದನ್ನು ಬಹಳ ನೇರವಾಗಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ತಿಳ್ಕೊಬೇಕು. ಯಾರ ಏನೋ ಯೂಟ್ಯೂಬ್ನಾಗ ಹೇಳಿದ್ರೆ ಅಂತ ತಿಳ್ಕೊಂಡು ಅದು ಖರೆ ಅಂತ ನಂಬೋದಾದರೆ ಅವರು ಸಿದ್ಧರದಾರನ್ನು ಕೇಳ್ರಿ. ಮಾನಹಾನಿ ಕೇಸಿಗೆ ಅವರು ಸಿದ್ಧರಿದ್ದಾರೆ ಅಂದರೆ ನಾನು ತಯಾರಿದ್ದೀನಿ ಹಾಕ್ಲಿಕ್ಕೆ, ಫೈಲ್ ಮಾಡಲಿಕ್ಕೆ. ಇವನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಅನ್ಕಲ್ಚರ್ಡ್ ಪಾಲಿಟಿಕ್ಸ್, ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಕಲಿಯಲಿ ಮೊದಲು. ಆ ಒಂದು ವಿಷಯಕ್ಕೆ ನಾನು ಇವತ್ತು ಈ ಸಂದೇಶವನ್ನು ನಿಮ್ಮ ಮುಖಾಂತರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಮತ್ತು ನಾಲತೋಡ ಪಟ್ಟಣದಲ್ಲಿ ಇವತ್ತು ಆ ಕಾರ್ಯಕ್ರಮ ಇಟ್ಕೊಂತೀವಿ ಅಂದರು, ಅದನ್ನು ಬೇಡ ಅಂತ ಅವರೇ ಅಭಿಪ್ರಾಯಪಟ್ಟರು. ಮತ್ತೊಮ್ಮೆ ಬೇರೆ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ 89 ಫಲಾನುಭವಿಗಳಿಗೆ ಕೊಡಲಿಕ್ಕೆ ಈಗಾಗಲೇ ಅವರು ಅರ್ಜಿಯನ್ನು ಸ್ವೀಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದನ್ನು
ಸದ್ಯದರಲ್ಲಿ ಆ ಕಾರ್ಯಕ್ರಮ ಇಲ್ಲ ಅಂದ್ರೆ ನಾನು ಮುಗಿಸ್ತೀರಲ್ಲ. ಅಲ್ಲ, ನನ್ನಿಂದ ಡೇಟ್ ಅನ್ನೋದಲ್ಲ, ನೀವು ಹೇಳಬೇಕು. ನನಗೆ 25 ಮೇಲೆ ಯಾವಾಗ ಮಾಡಿ, ಆಫ್ಟರ್ 25th ಎನಿ ಟೈಮ್. ಸೊ 28 ತನಕ 28ರವರೆಗೂ ಅರ್ಜಿ ತಗೋತಾರಂತೆ. ಅದಾದ ನಂತರ ಒಂದು ವಾರದಲ್ಲಿ ಅವನ್ನೆಲ್ಲ ಫೈನಲ್ ಮಾಡ್ತಾರೆ, ಕಮಿಟಿಯಲ್ಲಿ ಇಟ್ಕೊಂಡು ಫೈನಲ್ ಮಾಡ್ತಾರೆ. 189 ಮಂದಿಗೆ ಫ್ಯಾನ್ಗಳನ್ನು ಕೊಡೋದು ಮತ್ತು ಕಾಂಪ್ಯೂಟರನ್ನು ಕೊಡ್ತಕ್ಕಂಥದ್ದು. ಕಾಂಪ್ಯೂಟರ್ ಕೊಡ್ತಕ್ಕಂಥದ್ದು 4 ಮತ್ತು 2, TSPಯಲ್ಲಿ 2, 4 SCPಯಲ್ಲಿ ಕೊಡುವಂಥದ್ದಕ್ಕೆ ಪುರಸಭೆಯವರು ಕೈಗೊಳ್ತಾರೆ. ಅದೇ ರೀತಿಯಾಗಿ SC ST ಪರಿಶಿಷ್ಟ ಕಲ್ಯಾಣಕ್ಕೋಸ್ಕರ 250 ವಿದ್ಯಾರ್ಥಿಗಳಿಗೆ ಕಾಯ್ದಿರಿಸಿದ ಮೊತ್ತ 85,000 ಇದೆ. ಆ 85,000ದಲ್ಲಿ 250 ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಕು ಮತ್ತು ಪೆನ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅದೇ ರೀತಿಯಾಗಿ TSPಯಲ್ಲಿ ಅಂಗಳ ಕಲ್ಯಾಣಕ್ಕೋಸ್ಕರ 61,000 ರೂಪಾಯಿ ಇದೆ. ಅದಕ್ಕೆ 175 ಜನರಿಗೆ ಪೆನ್ನು ಮತ್ತು ಪಠ್ಯ ಪುಸ್ತಕ ಕೊಡ್ತಕ್ಕಂಥ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಅನ್ನುವಂತಹದ್ದನ್ನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಿಮಗೆ ಈ ವರ್ಷದ ಅಂದರೆ 24-25ನೇ ಸಾಲಿನಲ್ಲಿ ನಿಮಗೆ ವಿಶೇಷ ಅಭಿವೃದ್ಧಿ ಹಣವನ್ನು 5 ಕೋಟಿ ರೂಪಾಯಿಯನ್ನು ಸಿದ್ದರಾಮಯ್ಯ ಸರ್ಕಾರ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದೆ. ಅದರ ಕರಡನ್ನು ತಯಾರು ಮಾಡಬೇಕಾಗಿದೆ ಅನ್ನುವಂಥದ್ದು ಈಗಾಗಲೇ ಅವ್ರಿಗೆ ಹೇಳಿದ್ದೇನೆ. ಸದಸ್ಯರನ್ನ ಕೂತ್ಕೊಂಡು ಆ ಒಂದು ಯಾವ್ಯಾವ ಅಭಿವೃದ್ಧಿ ಕೆಲಸ ಆಗಬೇಕು, ಆ 5 ಕೋಟಿ ರೂಪಾಯಿಯನ್ನು ರಿಲೀಸ್ ಆಗಿದೆ. 1 ರೂಪಾಯಿನೂ ಬಂದಿಲ್ಲ ಅಂತಾರಲ್ಲ, ಇದು ಕೂಡ ರಿಲೀಸ್ ಆಗಿದೆ. ಪ್ರತಿ ಶಾಸಕರಿಗೆ 20 ಕೋಟಿ ರಿಲೀಸ್ ಮಾಡಿದ್ದಾರೆ. ಸುಮಾರು 100 ಚಿಲ್ಲರ್ ಕೋಟಿಯಷ್ಟು, ಮೋರ್ ದೆನ್ 100 crores ವರ್ತ್. ನಾವು ರಸ್ತೆಗಳ ಕಾಮಗಾರಿ ಅದನ್ನೆಲ್ಲನೂ ಕೂಡ ಕೈಗೆತ್ತಿಕೊಂಡಿದ್ದೀವಿ. ನೀರಾವರಿಗೋಸ್ಕರ ಮೊನ್ನೆ 107 ಕೋಟಿ ರೂಪಾಯಿದ ಕೆಲಸವನ್ನು ಹಿಪ್ಪರಗಿ ಬ್ರಾಂಚ್ ಕೆನಲನ್ನು, ಎಕ್ಸ್ಟೆನ್ಷನ್ ಕೆನಲನ್ನು 107 ಕೋಟಿ ರೂಪಾಯಿದ ಕೆನಲನ್ನು ಮಂಜೂರಾತಿ ಕೊಟ್ಟಿದ್ದಾರೆ. ಈಗ ಟೆಂಡರ್ ಮಾಡುವಂಥ ಹಂತದಲ್ಲಿ ಬಂದಿದೆ. ಫೈನಾನ್ಸ್ ಕ್ಲಿಯರ್ ಮಾಡಿದ್ದಾರೆ. 107 ಕೋಟಿ ರೂಪಾಯಿ ಕೆಲಸವನ್ನು ಕೂಡ ಅವರು ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಅನುಮೋದನೆ ಕೊಟ್ಟಿದೆ. DK ಶಿವಕುಮಾರ್ ಅವರು ಅದರ ಮಂತ್ರಿಗಳು ಅವರು ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ಏನು ಪ್ರಶ್ನೆಗಳನ್ನು ಅವ್ರು ಎತ್ತಿದ್ದಾರೆ, 1 ರೂಪಾಯಿ ಹಣ ತಂದಿಲ್ಲ ಇವರು ಅಂತೇಳಿ. ಇವರು ಇದ್ದಂಥ ಸಂದರ್ಭದಲ್ಲಿ ಚುನಾವಣೆ ಬಂದಿದೆ ಅಂತ ತಿಳ್ಕೊಂಡು ಎಲ್ಲ ಕೆಲಸ ತಗೊಳ್ಳೋದು. ಟ್ರೆಜರಾಗಿ ದುಡ್ಡೇ ಇಲ್ಲ. ಸ್ಯಾಂಕ್ಷನ್ ಟ್ರೆಜರಾಗಿ ದುಡ್ಡೇ ಇಲ್ಲ. ಅದೇ ಇವತ್ತು ಅಂದಾಜು ಸಾವಿರಾರು ಕೋಟಿಗಳು ಒಂದೊಂದು ಇಲಾಖೆಯಲ್ಲಿ ಸಾವಿರ ಒಂದಲ್ಲ 19,000 ಕೋಟಿ, 18,000 ಕೋಟಿ, 15,000 ಕೋಟಿ ಎಲ್ಲ ಒಟ್ಟಾರೆ ಸೇರಿ ಒಂದು 90ರಿಂದ ಹಿಡಿದು 1,05,000 ಕೋಟಿಯಷ್ಟು ಬಿಲ್ ಪಾವತಿ ಮಾಡೋದು. ಏನು ಬಿಲ್ ಪಾವತಿ ಮಾಡೋದು? ಸಾಲ ಅಲ್ಲ ಹೇಳೋದು, ಸಾಲ ತೊಗೊಂಡವ್ರೆ, ಅದು ಮತ್ತೆ ಬೇರೆ. ಬಿಲ್ ಪಾವತಿ ಮಾಡ್ತಕ್ಕಂಥದ್ದು ನಮ್ಮ ತಲೆ ಮೇಲೆ ಇಟ್ಟುಬಿದ್ದಾರೆ. 2 ವರ್ಷ ಬರೀ ಬಿಲ್ ಕೊಡೋದಾಗಿದೆ. ಅವ್ರು ಮಾಡಿಟ್ಟು ಹೋಗ್ಯಾರಲ್ಲ, ಅದ್ರ ಬಿಲ್ ಕೊಡಬೇಕು. ಹಣನೇ ಇಲ್ಲ. ಚುನಾವಣೆ ಬಂದಿದೆ, ನಡಿ ಗಾಕದ ಕೀಚಿದೆ, ಸಿಕ್ಕ ಹಾಕಿದೆ, ಕಳಿಸ್ಬಿಟ್ಟು. ಚುನಾವಣೆ ಬಂತಲ್ಲ, ಸಿಕ್ಕ ಹಾಕಿದೆ, ಗೀಚಿದೆ, ಈ ಕೆಲಸ ಆ ಕೆಲಸ ನಡಿ ಅಂತ ದೇವ್ರಿಗೆ ಸುದೇ ಬಿಟ್ಟಿಲ್ಲ ಪುಣ್ಯಾತ್ಮರು. ಆ ಇಲಾಖೆಯಲ್ಲಿ ಇರೋದೇ 150 ಕೋಟಿ. ಧರ್ಮದತ್ತಿ ಇಲಾಖೆಯಲ್ಲಿ ಸುಮಾರು 700ಕ್ಕಿಂತ ಹೆಚ್ಚು ಸ್ಯಾಂಕ್ಷನ್ ಕೊಟ್ಟು ಹೋಗಿದ್ದಾರೆ. 700 ಕೋಟಿ ಅಷ್ಟು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಹಣನೇ ಇಲ್ಲ. ದೇವ್ರಿಗೆ ಸುದೇ ಮೋಸ ಮಾಡುವಂಥ ಕೆಲಸಕ್ಕೆ ಕೇಳಿದ್ರು. ಅದಕ್ಕೆ ಮಾತಾಡಬೇಕು ಅಂತಂದರೆ ಇನ್ನೂ ಬಹಳಷ್ಟಿದೆ. ಈ ಎಲ್ಲ ವಿಷಯಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು 63,000 ಕೋಟಿ ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದೀವಿ. ನೀವೆಲ್ಲ ಅರ್ಥ ಮಾಡ್ಕೋಬೇಕಲ್ಲಿ ಕೂತವ್ರು. ಎಷ್ಟು? 63,000 ಕೋಟಿ ನೇರವಾಗಿ ಜನಕ್ಕೆ ಅಕೌಂಟ್ ಮುಖಾಂತರ ತಲುಪಿಸುವಂಥ ಕೆಲಸ. ಅಧಿಕಾರಿಗಳ ಮುಖಾಂತರ ಲಂಚ ಹೊಡಿ ಕೆಲಸ ಅಲ್ಲ. ಇಡೀ ರಾಜ್ಯದಲ್ಲಿ 63,000 ಕೋಟಿ ಅಂದಾಜಷ್ಟು ನೇರವಾಗಿ ಜನರಿಗೆ ತಲುಪ್ತಾ ಇದೆ. 2,000 ರೂಪಾಯಿ ಇಲ್ಲೇ ನಮ್ಮ 4 ವಾರ್ಡದಲ್ಲೇ ಹೇಳ್ತೀನಿ,
ಒಂದು 4 ವರ್ಷದಲ್ಲಿ ಎಷ್ಟು ಹಣ ಕೊಡ್ತಾ ಇದ್ದೀವಿ ಅಂದರೆ 2478 ಫಲಾನುಭವಿಗಳಿದ್ದಾರೆ. 2000 ರೂಪಾಯಿ ತಗೊಳ್ಳೋದು 478 ಫಲಾನುಭವಿಗಳು 49,56,000 ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳು ಅವ್ರಿಗೆ. ಎಷ್ಟು ಕೊಡ್ತೀವಿ? 46,56,000 ರೂಪಾಯಿ. ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಕಿರಾಣಿ ಅಂಗಡಿಯವ್ರಿಗೆ ಕೇಳ್ರಿ ಹೋಗಿ ನೀವು. ಮೊದಲಿನ ಕಿರಾಣಿ ಅಂಗಡಿ ಎಷ್ಟು ಅವ್ರದ್ದು ವ್ಯಾಪಾರ ಆಗ್ತಿತ್ತು, ಈ 2,000 ರೂಪಾಯಿ ನಾವು ಕೊಡಕ್ಕೆ ಹತ್ತ ಮೇಲೆ ಎಷ್ಟು ವ್ಯಾಪಾರ ಆಗ್ತಾ ಇದೆ ಕೇಳಿ ಅವ್ರಿಗೆ, ಪ್ರತಿಯೊಂದು ಅಂಗಡಿಯವ್ರಿಗೆ ಕೇಳಿ. ಬಡವರು ಕೂಡ ಮಸಾಲೆ ಖರೀದಿ ಮಾಡ್ತಾರೆ, ಉಪ್ಪಿನಕಾಯಿ ಖರೀದಿ ಮಾಡ್ತಾರೆ, ಹಪ್ಪಳ ಖರೀದಿ ಮಾಡೋಕ್ಕೆ ಪ್ರಾರಂಭ ಮಾಡ್ಯಾರ, ಚಲೋ ಎಣ್ಣೆ ಖರೀದಿ ಮಾಡ್ತಾರೆ. 2,000 ರೂಪಾಯಿ ಆದಾಯ ಹೆಣ್ಮಗಳಿಗೆ ಕೊಡ್ತೀವಲ್ಲ, ಆಕಿ ಎಲ್ಲರ ಹೋಗಿ ಸಾಯಂಕಾಲ ಹೊತ್ತು ಹೋಗಿ ಯಾವ್ದಾರ ಅಂಗಡಿಗೆ ಹೋಗಂಗಿಲ್ಲ. ಆಕಿ ತನ್ನ ಸಂಸಾರ ಬಚಾವಕ್ಕೆ ಮಾಡ್ತಾಳೆ. ಆ ಸಂಸಾರ ಬಚಾವಕ್ಕೋಸ್ಕರ ಮಾಡ್ತಕ್ಕಂಥದ್ದಕ್ಕೆ 2,000 ರೂಪಾಯಿದಲ್ಲಿ ತನ್ನ ಮಕ್ಕಳಿಗೆ ಒಳ್ಳೆ ಹಾಲು ಕೊಡಿಸೋನು, ಬಿಸ್ಕಿಟ್ ತಿನ್ನಿಸೋನು, ಕೇಕ್ ತಿನ್ನಿಸೋನು, ಮೊಮ್ಮಕ್ಕಳಿಗೆ ಏನಪ್ಪ ಅಂದರೆ ಏನಾದರೂ ಒಂದು ಚಲೋ ಒಂದು ಪೈಸಾ ಊಟ ಮಾಡಿಸೋನು. ಅದು ನೇರವಾಗಿ ಇವತ್ತು ಬಡವರಿಗೆ ಮುಟ್ತಕ್ಕಂಥ ಕಾರ್ಯಕ್ರಮ. ಇದ್ರ ಬಗ್ಗೆ ಟೀಕೆ ಮಾಡ್ತಾರೆ. ಗ್ಯಾರಂಟಿ ಕೊಟ್ಬಿಟ್ರು ನೋಡ್ರಿ ಎಲ್ಲೂ ಇಲ್ಲಂತೆ. ಗ್ಯಾರಂಟಿ ಕೊಟ್ಟಿದ್ದಕ್ಕೆ ನಾವು ಅಂಜಿಲ್ಲ, ಗ್ಯಾರಂಟಿಯಿಂದ ನಮಗೆ ತೊಂದರೆ ಆಗಿಲ್ಲ. ಇವರು ಮಾಡಿಟ್ಟಂಥ ಬಾಕಿ ಕೊಡು ಬಿಲ್ಗಳದಾವಲ್ಲ, ಇದು ನಮಗೆ ತೊಂದರೆ ಮಾಡಿದೆ ಅನ್ನೋದನ್ನು ನಿಮಗೆ ಇವತ್ತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಿಂದಿನ ಮಾಡಿದಂಥ ಸರ್ಕಾರ ಬಿಲ್ಗಳನ್ನು ಕೊಡೋದನ್ನು ಬಾಕಿ ಇಟ್ಟಾರಲ್ಲ, ಈ ಕಾಂಟ್ರಾಕ್ಟರ್ ಬಿಲ್ಗಳನ್ನು, ಆ ಹೊರೆಯನ್ನು ನಮ್ಮ ತಲೆ ಮೇಲೆ ಇಟ್ಟು ಹೋಗ್ಯಾರಲ್ಲ, ಅದು ನಮಗೆ ಇವತ್ತು ತಾಪತ್ರೆಗೆ ಈಡಾಗಿದೆ. ಈ ವರ್ಷದಿಂದ ಮುಂದಿನ ವರ್ಷದಿಂದ ಆ ತೊಂದರೆ ನಮಗೆ ಬರೋಂಗಿಲ್ಲ. ನಮ್ಮ ಬಜೆಟ್ ಇವತ್ತು 4 ಲಕ್ಷ ಕೋಟಿಯ ಬಜೆಟನ್ನು ಮಂಡಿಸ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಮುಖ್ಯಮಂತ್ರಿಯವರು. 4 ಲಕ್ಷ ಕೋಟಿ ಬಜೆಟನ್ನು ಮಂಡಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಗ್ಯಾರಂಟಿ ಬಗ್ಗೆ ಟೀಕೆ ಮಾಡ್ತಾರೆ. ಗ್ಯಾರಂಟಿ ಬಗ್ಗೆ ಟೀಕೆ ಮಾಡೋರು ಮತ್ತು ನೀವು ಡೆಲ್ಲಿ ಎಲೆಕ್ಷನ್ನಲ್ಲಿ ಗ್ಯಾರಂಟಿ ಯಾಕೆ ಅನೌನ್ಸ್ ಮಾಡಿದ್ರಪ್ಪ? ಹಾಗಿದ್ರೆ ಡೆಲ್ಲಿ ಎಲೆಕ್ಷನ್ನಲ್ಲಿ ಯಾಕೆ ಅನೌನ್ಸ್ ಮಾಡಿದ್ರಿ? ಮಹಾರಾಷ್ಟ್ರ ಎಲೆಕ್ಷನ್ಸ್ನಲ್ಲಿ ಯಾಕೆ ಅನೌನ್ಸ್ ಮಾಡಿದ್ರಿ? ಏನು ಕೆಲಸ ಇತ್ತು? ಗ್ಯಾರಂಟಿ ದಿವಾಳಿ ಸರ್ಕಾರಗಳು ದಿವಾಳಿ ಆಗ್ತಾವೆ ಅಂತ ಹೇಳ್ತೀರಲ್ಲ, ಮತ್ತು ಅಲ್ಲಿ ಯಾಕೆ ಮಾಡಿದ್ರಿ? ಅಲ್ಲೂ ಗ್ಯಾರಂಟಿ ಅನೌನ್ಸ್ ಮಾಡಿರಿ ನೀವು. ನಮ್ಮದು ನೋಡಿ ನೀವು ಕಾಪಿ ಮಾಡಿರಿ ಅಷ್ಟೇ. ನಿಮಗೆ ಟೀಕೆ ಮಾಡ್ತಕ್ಕಂಥ ಯಾವ ಅಧಿಕಾರ ಇಲ್ಲ ಅಂತ ಈ ವೇದಿಕೆ ಮುಖಾಂತರ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು. ಅವ್ರಿಗೆ ಯಾವ ಅಧಿಕಾರನೂ ಇಲ್ಲ, ನೈತಿಕ ಅಧಿಕಾರನೇ ಇಲ್ಲ ಅವ್ರಿಗೆ ಟೀಕೆ ಮಾಡೋಂಥದ್ದು. ನೇರವಾಗಿ ಜನರಿಗೆ ಮುಟ್ಟುವಂಥ ಕೆಲಸಗಳು. ಅನ್ನಭಾಗ್ಯ ಯೋಜನೆಯಲ್ಲಿ ಹುಚ್ಚಿಡಿಸ್ಬೇಕಂತ ಮಾಡ್ಯಾರ ಇವರು? ಹೇಳಿ ನೋಡೋಣ. ಸ್ಟೇನ್ಲೆಸ್ ಸ್ಟೀಲ್ ಪೈಪ್ ಹಾಕೋಣಂತೆ. ನಾನಿದ್ದಾಗ ಸ್ಟೇನ್ಲೆಸ್ ಸ್ಟೀಲ್ ಪೈಪ್ ಹಾಕಬಾರ್ದು, ಹಾಕಂಗಿಲ್ಲ ಅಂತೇಳಿ ಅದಕ್ಕೆ ಯೋಜನೆ ನಾನು ಮಾಡಿಸ್ಲಿಲ್ಲ ಅಂತ. ನಿಮ್ಮ ಸಂಬಂಧ ಯೋಜನೆ ನಿಂತಿಲ್ಲ, ನಿಮ್ಮ ಸಂಬಂಧ ನಿಂತಿಲ್ಲ. ನಿಮ್ಮ ಏನು ಪ್ರತಿ ತಿಂಗಳ ನೋಡ್ರಿ ಬಸ್ನಲ್ಲಿ 9,01,000 ಜನ ಓಡಾಡ್ತಾರೆ. ನಮ್ಮ ಮುದ್ದೇಬೇಳ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಷ್ಟು ಜನ? 9,01,000. 3.5 ಕೋಟಿ ರೂಪಾಯಿ ಹಣವನ್ನು ಸರ್ಕಾರ ತುಂಬುತ್ತೆ ಬಸ್ಸಿಗೆ, KSRTC. ಯಾರಿಗೆ ತಲುಪ್ತಿದ್ದು? ಯಾರಿಗೆ ದುಡಿತು? ಇಲ್ಲಿ ಹೆಣ್ಮಕ್ಳು ಕೂತಾರ ಹೆಣ್ಮಕ್ಳು. ಈಗ ಒಂದು ಇಬ್ಬರಿದ್ರೆ ಎದ್ದು ಹೋದ್ರೇನು ಅದರಲ್ಲ. ಯಾಕೋ ನೀವು ಬಸ್ ಕೊಡ್ತೀರೇನೋ, ಟಿಕೆಟಿಗೆ ದುಡ್ಡು ಕೊಡ್ತೀರಾ? ಇಲ್ಲಲ್ಲ. ಮತ್ತೆ ನಿಮ್ಗೆ ಉಳಿತಾಯ ಆಗತ್ತಿಲ್ಲ. ಅದು ಒಂದು ಬಿಜಾಪುರ ಹೋಗಿ ಬಂದ್ರೆ ಒಂದು 300 ರೂಪಾಯಿ ಉಳಿತಾಯ ಆಗತ್ತಿಲ್ಲ. ಮತ್ತು ನೇರವಾಗಿ ಬಡವ್ರಿಗೆ ಸಹಾಯ ಆಗ್ತಿಲ್ಲ, ಹೆಣ್ಮಕ್ಳಿಗೆ ಸಹಾಯ ಆಗ್ತಿಲ್ಲ. ಇದ್ರ ಬಗ್ಗೆ ಟೀಕೆ ಮಾಡೋದು. ಅದಕ್ಕೆ ಇನ್ನು ಮೇಲೆ ದಯವಿಟ್ಟು ಇಲ್ಲಿ ಒಂದು ಸಂಸ್ಕೃತಿ, ಒಂದು ವಿನಮ್ರತೆಯಿಂದ, ಒಂದು ಗೌರವದಿಂದ ಇಲ್ಲಿವರೆಗೂ ರಾಜಕಾರಣ ನಡೆದಿದೆ. ಬಹಳ ಗೌರವದಿಂದ ರಾಜಕಾರಣ ನಡೆದಿದೆ ಮುದ್ದೇಬೇಳ ತಾಲೂಕದಲ್ಲಿ, ಬಿಜಾಪುರ ಜಿಲ್ಲೆಯಲ್ಲಿ, ವಿಶೇಷವಾಗಿ ಕೆಲವು ಭಾಗದ ಬಿಜಾಪುರ ಜಿಲ್ಲೆಯಲ್ಲಿ ಬಹಳ ಗೌರವದ ರಾಜಕಾರಣ ನಡೆದಿದೆ. ಅದನ್ನು ದಂಸ್ ಮಾಡುವಂತಹ ಆಲೋಚನೆಗೆ ಬಂದು ಏನಾದರೂ ಆಲೋಚನೆಗಳಿಂದ ಜನರಿಗೆ ಕಿವಿ ತುಂಬತಕ್ಕಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ತಮ್ಮ ಬ್ಯಾಳಿ ಬಯಸ್ಕೊಳ್ಳಿಕ್ಕೆ. ನೀವು ಯಾರೋ ಕೂಡ ಅದಕ್ಕೆ ಕಿವಿ ಕೊಡಬಾರ್ದು ಅಂತ ಕೈ ಮುಗಿದು ಕೇಳ್ಕೊತೀನಿ. ನಾನು ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮಲ್ಲಿ 10 ಸಲ ಕೇಳ್ಕೊತೀನಿ, ಕೈ ಮುಗಿದು ಕೇಳ್ಕೊತೀನಿ. ರಾಜಕಾರಣದಲ್ಲಿ ನಾವು ಇರ್ಬೋದು, ರಾಜಕಾರಣದಲ್ಲಿ ನಾವು ಇರಲಿಕ್ಕಿಲ್ಲ, ಆದರೆ ವ್ಯವಸ್ಥೆ ಹಾಳಾಗ್ಬಾರ್ದು. ಒಮ್ಮೆ ವ್ಯವಸ್ಥೆ ಹಾಳಾದರೆ ಮುಂದಿನ ಪೀಳಿಗೆ ಏನಪ್ಪ ಅಂದ್ರೆ ಅದಕ್ಕೆ ತೊಂದರೆಗೆ ಒಳಗಾಗ್ತಾರೆ.
ಈ ಉದ್ದೇಶದಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ನಾಲತ್ತೋಡದಲ್ಲಿ ಇವತ್ತೇನು ಈ 19 ಕೋಟಿ ರೂಪಾಯಿ ಯೋಜನೆ ಏನಿದೆ, ಕೇಂದ್ರ ಪುರಸ್ಕೃತ, ಸ್ವಲ್ಪ ಕನ್ನಡ ಒಮ್ಮೆ ಶಬ್ದ ಪುರಸ್ಕೃತ ಯೋಜನೆ ಶ್ರೀಮಾನ್ ನರೇಂದ್ರ ಮೋದಿಯವರ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಜಂಟಿಯಾಗಿ ಕೈಗೊಂಡಂಥ ಈ ಕಾರ್ಯಕ್ರಮದಲ್ಲಿ ಅನುಷ್ಠಾನಗೊಳಿಸ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ, ವಿಶೇಷವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದನ್ನು ಮಾತು ಹೇಳ್ತೇನೆ, ಅದನ್ನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಭೈರತಿಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ, ಇಲಾಖೆಯ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಮತ್ತು ಯಾವುದೇ ಕಾರಣದಿಂದ ಕೂಡ ಕಳಪೆ ಕಾಮಗಾರಿ ಆಗದೆ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಜವಾಬ್ದಾರಿ ಅಧಿಕಾರಿಗಳದು ಅನ್ನುವಂಥ ಮಾತನ್ನು ಹೇಳ್ತೇನೆ. ಮತ್ತು ಎಲ್ಲ ಇಲ್ಲಿ ಕುಂತಂಥ ಸದಸ್ಯರುಗಳದು ಅನ್ನುವಂಥದ್ದನ್ನು ಕೂಡ ಈ ಕಿವಿ ಮಾತನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದಕ್ಕೆ ಯಾವ ಆಸ್ಪದವನ್ನು ಕೂಡ ಕೊಡಬೇಡಿ. ದಯವಿಟ್ಟು ಒಬ್ಬ MLA ತೊಗೊಂಡೋಗಿ ಮೇಸ್ತ್ರಿ ಮಾಡಕ್ಕೆ ಹೋಗಬೇಡಿ. ಒಬ್ಬ ಕೆಲಸದ ಮೇಲೆ ಅಡ್ಡಾಡಿ ಮೇಸ್ತ್ರಿ ಕೆಲಸ ಮಾಡೋದಕ್ಕೆ ಟೈಮ್ ಮಾಡೋಕ್ಕೆ ಹಚ್ಚಬೇಡಿ. ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಎಲ್ಲಿ ಅಲಿಗೇಷನ್ ಬರುತ್ತೋ, ಎಲ್ಲಿ ಕೆಲಸ ಸರಿಯಾಗಿ ನಡೆದಿಲ್ಲ ಅಂತ ನಮಗೇನೋ ಆರೋಪಗಳು ಬರ್ತಾವೋ ಅಲ್ಲಿ ನಾವು ಹೋಗ್ತಕ್ಕಂಥದ್ದು ಮಾಡ್ತೀವಿ. ದಿನ ಬಿಟ್ಟು ಬೆಳಗ್ಗೆ ಎದ್ದಪ್ಪ ಈ ಕೆಲಸ ಆ ಕೆಲಸ ಅಂಥೇಳಿ ನಾನು ಕೆನಾಲ್ ಮೇಲೆ ಅಡ್ಡಾಡಿದೆ, ರಸ್ತೆ ಮೇಲೆ ಎಲ್ಲ ಕೆಲಸ ಬಿಟ್ಟು ಅಡ್ಡಾಡಿದೆ, ಮತ್ತೊಂದು ಬಿಟ್ಟು ಅಡ್ಡಾಡಿದೆ ಅಂತಂದರೆ ಇದು ಶಾಸಕರು ಮಾಡೋ ಕೆಲಸ ಅಲ್ಲ. ಶಾಸಕರು ಮಾಡೋ ಕೆಲಸ ಏನೇ ಇದ್ದರೂ ಕೂಡ ವಿಧಾನಸಭೆಯಲ್ಲಿ ಆಡಳಿತವಾಗಿ ಇರತಕ್ಕಂಥ ಕಚೇರಿಗಳಲ್ಲಿ ಕೆಲಸ ಮಾಡಬೇಕು ವಿನಃ ನಾವು ಒಬ್ಬ ಮೇಸ್ತ್ರಿ ಅಂತ ತಿಳ್ಕೊಂಡು ಒಂದು ಬಡಿಗೆ ಹಿಡ್ಕೊಂಡು ಕೆನಾಲ್ ಮೇಲೆ ಅಡ್ಡಾಡಿದೆ, ರೋಡ್ ಮೇಲೆ ಅಡ್ಡಾಡಿದೆ, ಮತ್ತೊಂದು ಏನಾರ ಮಾಡೋಕ್ಕೆ ಹೋದ್ರೆ ಅದಕ್ಕೆ ತಪ್ಪರ್ಥಗಳು ಪ್ರಾರಂಭ ಆಗ್ತವೆ, ಸಂಶಯಕ್ಕೆ ಆಸ್ಪದ ಆಗ್ತವೆ. ಇದಕ್ಕೆ ನಾವು ಆಸ್ಪದ ಕೊಡದೆ ತಾವು ದಯವಿಟ್ಟು ಆ ಘನತೆಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಇಲಾಖೆಯ ಕೆಲಸ ನೀವು ಮಾಡಿರಿ. ಲೋಕಲ್ ಬಾಡಿಯವರು ಏನಿದ್ದೀರಿ ನಿಮ್ಮ ಕೆಲಸವನ್ನು ಯಾವ ರೀತಿ ಹದ್ದಿನ ಕಣ್ಣಿಟ್ಟು ಕೆಲಸವನ್ನು ತೆಗೆದುಕೊಳ್ಳ್ರಿ. ಹದ್ದಿನ ಕಣ್ಣಿಟ್ಟು ಕೆಲಸವನ್ನು ಮಾಡಿಕೊತವರಾಗಿರಿ. ಯಶಸ್ವಿಯಾಗಿ ಕಾರ್ಯವನ್ನು ಮಾಡಿ ಮುಗಿಸುವಂಥ ಬೇಗನೆ ಮುಗಿಸುವಂಥದ್ದು ಕೆಲಸಕ್ಕೆ ಕೈ ಹಾಕಿ ಮತ್ತೆ ಮುಂದೆ ಬರುವಂಥ ದಿವಸದಲ್ಲಿ ಇದು ಉದ್ಘಾಟನೆ ಕೇವಲ ಇವತ್ತು 100 ಸಂಖ್ಯೆಯಲ್ಲಿ ಸೇರಿದ್ದೀವಿ. ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮಗಳು ಮುದ್ದೇಬೇಳ, ತಾಳಿಕೋಟೆ, ನಾಲತ್ತೋಡದ ಕಾರ್ಯಕ್ರಮಗಳು ಉದ್ಘಾಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಲಕ್ಷಗಟ್ಟಲೆ ಜನ ಸೇರಿ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತಕ್ಕಂಥ ಕಾರ್ಯದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ನಮಗೆ ಮಾಡಿಕೊಡಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳಿಕೊಂಡು ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ, ನಾಲತ್ತೋಡದ ಸಂಸ್ಕಾರ, ನಾಲತ್ತೋಡದ ಸಂಸ್ಕೃತಿ, ನಾಲತ್ತೋಡದ ಶರಣ ತತ್ವದ ಒಂದು ನಮ್ಮ ಸಿದ್ಧಾಂತ ನಾವೆಂದಿಗೂ ಕೂಡ ಯಾವ ಕಾರಣಕ್ಕೂ ಕೂಡ ಅದನ್ನು ನಾವು ಕೆರಳಿಸೋದು ಬೇಡ. ನಾವು ಅದರಿಂದ ಬದಲಾಗೋದು ಬೇಡ. ನಾವು ಒಂದಾಗಿ ಅಣ್ಣ ತಮ್ಮದರಾಗಿ ಎಲ್ಲರೂ ಬಾಳ್ತಕ್ಕಂಥ ಕೆಲಸಕ್ಕೆ ಮುಂದಾಗೋಣ. ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯಕ್ಕೆ ನಾವು ಆಲೋಚನೆ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರಿಗೂ ವಂದಿಸ್ತೇನೆ. ಸರ್ ಬನ್ನಿ ಸರ್, ನೀವು ಬನ್ನಿ ಸರ್.
ತಾನಿಲ್ಲದಂತಿರಬೇಕು, ನೋಡುವಂತಿರಬೇಕು ನೋಡದಂತಿರಬೇಕು, ನೋಡುವ ನೋಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗನ ನೆನೆಯುತ್ತಾ ನೆನೆಯುತ್ತಾ ನೆನೆಯದಂತಿರಬೇಕು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಜಿಲ್ಲಾಡಳಿತ ವಿಜಯಪುರ ನಗರಾಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಪಟ್ಟಣ ಪಂಚಾಯಿತಿ ನಾಲತ್ತಾಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಕೇಂದ್ರ ಪುರಸ್ಕೃತ ಅಮೃತ 2.0 ಯೋಜನೆಯಡಿ ನಾಲತ್ವಾಡ ಪಟ್ಟಣಕ್ಕೆ ಕುಡಿಯುವ ನೀರಿನ ಸರಬರಾಜು ವಿತರಣಾ ವ್ಯವಸ್ಥೆಯನ್ನು ಕಲ್ಪಿಸುವಂಥ ಯೋಜನೆ. ಈ ಒಂದು ಯೋಜನೆಗೆ ಆಗಮಿಸಿರುವಂಥ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ನಾಡಿನ ಜನಪ್ರಿಯ ಶಾಸಕರಾದಂತಹ ಸರಳ ಸಜ್ಜನಿಕೆಯ ಸ್ವಭಾವದ ಮಾದರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ CS ನಾಡಗೌಡ ಸಾಹೇಬರಿಗೆ ನನ್ನ ಶರಣಾರ್ಥಿಗಳು. ಅದೇ ರೀತಿಯಾಗಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಹಾಗೂ ಹಾಲಿ ಸದಸ್ಯರಾದಂಥ ಶ್ರೀಮಾನ್ಯ ಶ್ರೀ ಪೃಥ್ವಿರಾಜ್ ನಾಡಗೌಡ ಸಹೋದರರಿಗೂ ನನ್ನ ಶರಣಾರ್ಥಿಗಳು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರುವಂತಹ ಎಲ್ಲ ಪಟ್ಟಣ ಪಂಚಾಯಿತಿಯ ಸದಸ್ಯರಿಗೆ, ಉಪಾಧ್ಯಕ್ಷರಿಗೆ ಹಾಗೂ ಆಡಳಿತ ಮಂಡಳಿಗೆ, ಮುಖ್ಯಾಧಿಕಾರಿಗಳಿಗೆ ನಿಮ್ಮೆಲ್ಲರಿಗೂ ನನ್ನ ಶರಣಾರ್ಥಿಗಳು. ಅದೇ ರೀತಿಯಾಗಿ ವೇದಿಕೆ ಮುಂಭಾಗದಲ್ಲಿರುವಂಥ ನಾಲತ್ವಾಡ ಪಟ್ಟಣದ ಸಮಸ್ತ ನಾಗರಿಕರಿಗೆ, ಸಹೋದರರಿಗೆ, ಅಣ್ಣ ತಮ್ಮಂದಿರಿಗೆ, ನಿಮ್ಮ ಪತ್ರಿಕಾ ಮಾಧ್ಯಮದವರಿಗೆ ನಿಮ್ಮೆಲ್ಲರಿಗೂ ನನ್ನ ಶರಣಾರ್ಥಿಗಳು. ಈ ಒಂದು ಯೋಜನೆ ಆಗಲೇ ಶಾಸಕರು ಹೇಳಿದಿರುವ ಹಾಗೆ ಬಹಳಷ್ಟು ಹಿಂದೆಯೇ ಈ ಕಾರ್ಯ ಆಗಬೇಕಾಗಿತ್ತು. ಬಹಳಷ್ಟು ವಿಳಂಬವಾಗಿ ಸುಮಾರು 5-6 ವರ್ಷಗಳ ನಂತರ ಈ ಯೋಜನೆ ನಮ್ಮೂರಿಗೆ ಬಂದೈತಿ. ಇದು ನಮ್ಮ ಸೌಭಾಗ್ಯ. ಹಲವಾರು ನಗರಗಳಲ್ಲಿ ಆಲ್ರೆಡಿ ಈ ಯೋಜನೆ ಪ್ರಾರಂಭವಾಗಿ ಮುಗಿದಿದೆ. ಇವಾಗ ನಮ್ಮ ಊರಿಗೆ ಬಂದಿರುವುದು ನಮ್ಮ ಪುಣ್ಯ ಅಂತಲೇ ಹೇಳಬೇಕು. ನಾಲತ್ವಾಡ ಪಟ್ಟಣದಲ್ಲಿ ಮೊದಲಿಗೆ ನಾವು ಈಗ ಸದ್ಯ ಏನಪ್ಪ ಅಂದ್ರೆ PUC ಪೈಪ್ಗಳನ್ನು ಅಳವಡಿಸಿ ನೀರನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಈ PUC ಪೈಪ್ಗಳಿಂದ ಹಲವಾರು ಜನರಿಗೆ ಏನಾಗುತ್ತೆ, ಸಮಸ್ಯೆಗಳಾಗ್ತಾ ಇದ್ದಾವೆ. ಅಲ್ಲಲ್ಲಿ ಪೈಪ್ಗಳು ಹೊಡಿತಾ ಇದ್ದಾವೆ. ಇದರಿಂದಾಗಿ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಈ ಒಂದು ಊರಿನಲ್ಲಿ ಅಷ್ಟೇ ಅಲ್ಲ, ಹಲವಾರು ಪ್ರದೇಶಗಳಲ್ಲಿ ಇದೇ ಸಮಸ್ಯೆ ಆಗಿದೆ. ಅದಕ್ಕೆ ಇದನ್ನು ಮನಗಂಡಂಥ ನಮ್ಮ ಸರ್ಕಾರ ನಮ್ಮ ಜನರಿಗೆ ಅತ್ಯಂತ ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ಪಿಸಬೇಕನ್ನೋ ಉದ್ದೇಶದಿಂದ ಈ ಒಂದು PUC ಪೈಪ್ಗಳ ಬದಲಾಗಿ ಈ ಒಂದು HDP ಪೈಪ್ಗಳನ್ನು ಅಳವಡಿಸಿ ಅತ್ಯಂತ ಆಧುನಿಕ ಮಟ್ಟದಲ್ಲಿ ನಮಗೆ ಎಲ್ಲ ಜನರಿಗೆ ನೀರನ್ನು ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತಂದಾರ. ಈ ನಾಲತ್ವಾಡ ಪಟ್ಟಣ ಏನಪ್ಪ ಅಂದರೆ ದಿನದಿನಕ್ಕೆ ಅತಿ ಶೀಘ್ರವಾಗಿ ಬೆಳವಣಿಗೆ ಆಗ್ತಾ ಇದೆ. ಈ ಒಂದು ಶೀಘ್ರವಾದ ಬೆಳವಣಿಗೆ ಆಗ್ತಿರೋದ್ರಿಂದ ನಾವು ಅವರಿಗೆ ಅತಿ ಶೀಘ್ರದಲ್ಲಿ ಅವರಿಗೆ ನಾವು ನೀರಿನ ಸೌಲಭ್ಯವನ್ನು ಒದಗಿಸಿಕೊಡ್ಬೇಕು. ಅಷ್ಟು ಶೀಘ್ರವಾಗಿ ನಮ್ಮ ಪಟ್ಟಣ ಬೆಳೀತಾ ಇದೆ. ಜನಸಂಖ್ಯೆಗೆ ನಾವು ನೀರಿನ ಸೌಲಭ್ಯವನ್ನು ಈ 24x7 ಯೋಜನೆ ಅಡಿಯಲ್ಲಿ ಪ್ರತಿ ಮನೆಗೂ ನಾವು ನೀರನ್ನು ಕಲ್ಪಿಸುವ ಒಂದು ವ್ಯವಸ್ಥೆಯನ್ನು ನಾವು ಪಂಚಾಯತಿ ವತಿಯಿಂದ ಮತ್ತು ಸರ್ಕಾರದ ವತಿಯಿಂದ ಮಾಡ್ತಾ ಇದ್ದೀವಿ. ಈ ಒಂದು ವ್ಯವಸ್ಥೆ ಏನಪ್ಪ ಅಂದರೆ ನಮಗೆ ತುಂಬ ಅವಶ್ಯಕವಾಗೈತಿ. ನಾವು ನೋಡ್ತೀವಿ ಸಾಮಾನ್ಯವಾಗಿ ದಿನಾನು ಹಲವಾರು ನೀರಿನ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ನಮ್ಮ ಮಕ್ಕಳ ಮನೆಯವ್ರು ಹೇಳ್ತಾರೆ, ನಾವು ಬಹಳಷ್ಟು ದಿನಗಳಿಂದ ನೀರಿನ ಸಮಸ್ಯೆ ಆಗ್ತಾ ಇದೆ, ನಮ್ಗೆ ನೀರು ತಂದು ಕಾಲು ಹೋಗ್ಯಾವು ಅಂತ ಹೇಳ್ತಾರೆ. ಅದಕ್ಕಾಗಿ ಅಂಥ ಒಂದು ಯಾವುದೇ ಸಮಸ್ಯೆಯನ್ನು ಬರಬಾರ್ದು ಅನ್ನೋ ಉದ್ದೇಶದಿಂದ ಸರ್ಕಾರ ಮನೆಗೂ ಸಹಿತ ನೀರಿನ ಒಂದು ವ್ಯವಸ್ಥೆ ಕಲ್ಪಿಸುವ ಒಂದು ಉದ್ದೇಶವನ್ನು ಹೊಂದೈತಿ. ಈಗಾಗಲೇ ಪಟ್ಟಣ ಪಂಚಾಯತಿ ಇಲ್ಲಿವರೆಗೂ ಏನಪ್ಪ ಅಂದರೆ ನನಗೆ ಸುಮಾರು ಒಬ್ಬ ವ್ಯಕ್ತಿಗೆ 40 ಲೀಟರ್ನಷ್ಟು ನೀರನ್ನು ಪ್ರತಿದಿನ ಕೊಡಬೇಕು ಅಂತ ಒಂದು ಅನುಕೂಲ ಮಾಡಿಕೊಟ್ಟಿತ್ತು. ಈ ಒಂದು ಯೋಜನೆ ಅಡಿಯಲ್ಲಿ ಏನಪ್ಪ ಅಂದರೆ ನಮ್ಮ ನಾಲತ್ವಾಡ ಪಟ್ಟಣಕ್ಕೆ ಪ್ರತಿ ಒಬ್ಬ ವ್ಯಕ್ತಿಗೆ ಏನಪ್ಪ ಅಂದರೆ ಸುಮಾರು 135 ಲೀಟರ್ ಪ್ರತಿ ವ್ಯಕ್ತಿಗೂ ದಿನವೂ ನೀರು ಬಳಕೆಯನ್ನು ಮಾಡುವ ಒಂದು ಅನುಕೂಲವನ್ನು ಒದಗಿಸಿಕೊಟ್ಟೈತಿ. ಅದಕ್ಕಾಗಿ ಈ ಯೋಜನೆ ಅತ್ಯಂತ ಜನಪ್ರಿಯವಾಗಿ ನಮಗೆ ಆಗಬೇಕಾಗೈತಿ. ಅದಕ್ಕಾಗಿ ನಾವೆಲ್ಲರೂ ಅದಕ್ಕೆ ಸಹಕಾರವನ್ನು ಕೊಡಬೇಕು. ನಾಲತ್ವಾಡ ಪಟ್ಟಣದ ಎಲ್ಲ ಜನರು ಈ ಒಂದು ಯೋಜನೆಗೆ ನೀವೆಲ್ಲರೂ ಪ್ರೋತ್ಸಾಹವನ್ನು ಕೊಡಬೇಕು. ಅದೇ ರೀತಿಯಾಗಿ ಈ ನಾಲತ್ವಾಡ ಪಟ್ಟಣದಲ್ಲಿ ನಾವೇನಪ್ಪ ಅಂದರೆ ಈ ಒಂದು ಯೋಜನೆ ಆಗಬೇಕಂದ್ರೆ
ಸುಮಾರು 10 ಲಕ್ಷ ಲೀಟರ್ ನೀರು ಇರುವಂಥ ಒಂದು ಟ್ಯಾಂಕನ ವ್ಯವಸ್ಥೆ ಬೇಕಾಗತ್ತೆ. ಸುಮಾರು ಎಷ್ಟಪ್ಪ ಅಂದರೆ ನಾವು 2 ಟ್ಯಾಂಕ್ಗಳು ಬೇಕಾಗ್ತವೆ. 10 ಲಕ್ಷ ಲೀಟರ್ ಸಾಮರ್ಥ್ಯವನ್ನು ಒಳಪಟ್ಟಿರುವಂಥ ಒಂದು ನೀರಿನ ಟ್ಯಾಂಕನ್ನು ನಾವು ಈ ಒಂದು ಪಟ್ಟಣದಲ್ಲಿ ಅಳವಡಿಸ್ತೀವಿ. ಅದು ಎಲ್ಲ ಜನರಿಗೆ ಅನುಕೂಲ ಆಗುತ್ತೆ. ಸುಮಾರು ಎಷ್ಟಪ್ಪ ಅಂದರೆ ಆಗಲೇ ಹೇಳಿದ್ರ ಹಾಗೆ 4600 ಕುಟುಂಬಗಳಿಗೆ ಏನಪ್ಪ ಅಂದರೆ ಮನೆಗೂ ನಲ್ಲಿ ನೀರು ವ್ಯವಸ್ಥೆಯನ್ನು ಕಲ್ಪಿಸುವ ಒಂದು ಉದ್ದೇಶವನ್ನು ಹೊಂದೈತಿ. ಈ ಒಂದು ಸಂಪೂರ್ಣವಾಗಿ ಈ ವ್ಯವಸ್ಥೆ ಪೂರ್ಣಗೊಳ್ಳುವವರೆಗೂ 5 ವರ್ಷಗಳವರೆಗೂ ಇದರ ನಿರ್ವಹಣೆಯನ್ನು ಈ ನಮ್ಮ ನೀರು ಸರಬರಾಜು ಮಂಡಳಿಯವರೇ ಇದನ್ನು ವಹಿಸ್ಕೊಳ್ತಾರೆ. ಈ ಒಂದು ಯೋಜನೆಗೆ ಏನಪ್ಪ ಅಂದರೆ ನಮ್ಮ ಕೇಂದ್ರ ಸರ್ಕಾರದಿಂದ ಆಗಲೇ ಶಾಸಕರು ಹೇಳಿರುವ ಹಾಗೆ 50% ನಮಗೆ ಕೇಂದ್ರ ಸರ್ಕಾರದಿಂದ ಬರುತ್ತೆ, 40% ನಮ್ಮ ರಾಜ್ಯ ಸರ್ಕಾರ ಕೊಡ್ತೈತಿ, 10% ಏನಪ್ಪ ಅಂದರೆ ನಾವು ನಮ್ಮ ಪಟ್ಟಣ ಪಂಚಾಯಿತಿಯಿಂದ ನಾವು ಕೊಡಬೇಕಾಗತ್ತೆ. ಸುಮಾರು ಇದು 20 ಕೋಟಿ ಲಕ್ಷಗಳಲ್ಲಿ ಈ ಒಂದು ಯೋಜನೆ ಆರಂಭಗೊಂಡೈತಿ. ಇದರಲ್ಲಿ ನಾವು ಸುಮಾರು 10% ಅಂದರೆ 4 ಕೋಟಿ 10 ಲಕ್ಷಗಳನ್ನು ನಾವು ಪಟ್ಟಣ ಪಂಚಾಯಿತಿ ವತಿಯಿಂದ ಆ ಒಂದು ತೆರಿಗೆ ಸಂಗ್ರಹ ಮಾಡಿ ಕೊಡಬೇಕಾಗತ್ತೆ. ಈ ಒಂದು ತೆರಿಗೆ ಕೊಡುವ ಜವಾಬ್ದಾರಿ ನಮ್ಮೆಲ್ಲರ ಇರ್ತಿ. ಅದಕ್ಕಾಗಿ ನಾವು ಈ ಒಂದು ವೇದಿಕೆಯ ಮುಖಾಂತರ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಪಟ್ಟಣಕ್ಕೆ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕು ಅಂದ್ರೆ ನೀವು ದಯವಿಟ್ಟು ನಮಗೆ ಸಹಕರಿಸಬೇಕಾಗತ್ತೆ. ಆದಷ್ಟು ನಿಮ್ಮ ತೆರಿಗೆಗಳಾಗಲಿ, ನೀರಿನ ಕರ ಆಗಲಿ, ಇವುಗಳನ್ನು ಕಟ್ಟಿದ್ರಪ್ಪ ಅಂದ್ರೆ ನಾವು ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾಲತ್ತೋಡ ಪಟ್ಟಣಕ್ಕೆ ತರಲಿಕ್ಕೆ ಸಾಧ್ಯ ಆಗುತ್ತಾ.